ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡಂತ ಮಹಾ ಒಂದು ಕೃಪೆಗಾಗಿ ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಕಳೆದ ಒಂದೂವರೆ ವರ್ಷಗಳಿಂದ ಅನೇಕ ಪಾಠಗಳನ್ನ, ಮುಖ್ಯವಾಗಿರೋಂಥ ಪಾಠಗಳನ್ನ ಸತ್ಯವೇದದಲ್ಲಿ ನೀವು ಕೇಳ್ತಾ ಬರ್ತಾ ಇದ್ದೀರಾ. ಅದನ್ನ ನೋಡ್ಬೇಕಾದ್ರೆ ಇವತ್ತು ತುಂಬಾ ಒಂದು ಮುಖ್ಯವಾಗಿರೋಂಥ ಪಾಠ. ಯಾಕಂದ್ರೆ ಈ ಒಂದು ಪಾಠದಿಂದ ನಾವು ಅನೇಕ ನಿರ್ಧಾರಗಳು ತೊಗೊಳಂತ ಒಂದು ಎಂದ್ರೆ ಕಾರ್ಯಗಳನ್ನ ನಾವು ಡಿಸಿಷನ್ ಮಾಡಬೇಕು. ಅದರಿಂದ ಈ ಪಾಠನ ಇವತ್ತೆಲ್ಲರೂ ದಯವಿಟ್ಟು ಗಮನ ಇಟ್ಟು ಕೇಳಿ. ಅಂದ್ರೆ ಇದಾಗಿ ಪಾಠಗಳ ನಂತರ ನಿಮ್ಗೆ ಏನೋ ಡೌಟ್ಸು, ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಧಾರಾಳ ಕೇಳ್ಬೋದು. ಅವೆಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ನಾವು ಉತ್ತರ ನೋಡೋಣ. ಓಕೆನಾ? ಇವಾಗ ನಾವು ವಾಕ್ಯನ ಶುರು ಮಾಡೋಣ. ಈ ವಾಕ್ಯನ ಮೊದಲು ಹಂಚ್ಕೊಬೇಕಾಗಿ ನಮ್ಮ ಸೋದರ ಅಂತ ಟೋನಿ ಅವ್ರನ್ನ ಕೇಳ್ಕೊಂತೀನಿ. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿರುವ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಈ ಒಂದು ಸಾಯಂಕಾಲದ ವೇಳೆಯ ವಂದನೆಗಳನ್ನು ತಿಳಿಸ್ಕೊತೀನಿ. ಹಾಗೂ ಕೂಡ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟ ನಮ್ಮ ಸಹೋದರರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ಕೊತಾ, ಈ ದಿನದ ಒಂದು ಪಾಠ ತುಂಬ ಮುಖ್ಯವಾದ ವಿಷಯಗಳು. ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನ, ಅನೇಕ ವಿಷಯಗಳನ್ನ ಆಗಲೇ ಸಹೋದರರು ನಿಮಗೆ ತಿಳಿಸಿದ್ದಾರೆ. ಬ್ರದರ್ ಹೇಳ್ದಂಗೆ ಅನೇಕ ಮುಖ್ಯವಾದ ಪಾಠಗಳು, ಅನೇಕ ವಿಷಯಗಳು. ನಾವು ಕ್ರೈಸ್ತರಾಗಿ ಇದ್ದು ಕೂಡ ಅನೇಕ ವಿಷಯಗಳಿಗೆ ನಮಗೆ ಪ್ರಶ್ನೆಗಳಿತ್ತು, ಅನೇಕ ವಿಷಯಗಳಲ್ಲಿ ನಮಗೆ ಉತ್ತರ ಸಿಗ್ತಾ ಇರಲಿಲ್ಲ. ಆದರೆ ಸತ್ಯವೇದದಲ್ಲಿ ಅದಕ್ಕೆಲ್ಲ ಕೂಡ ಉತ್ತರ ಇದೆ ಅಂತ ಹೇಳುವ ಒಂದು ಬೆಳಕನ್ನ ದೇವರು ಸಹೋದರ ಮೂಲಕ ನಿಮಗೆ ಒಂದೂವರೆ ವರ್ಷದಿಂದ ಈ ವಿಷಯಗಳು ಕೊಡ್ತಾ ಇದ್ದಾರೆ. ಅಂದರೆ ಅದು ದೇವರ ಕೃಪೆ. ನಿಮ್ಮ ಒಂದು ಏನ್ರಿ, ನೀವು ಅವ್ರಿಗೂ ಕೊಟ್ಟಂತ ಒಂದು ಸಹಕಾರ ತುಂಬ ಮುಖ್ಯವಾಗಿದೆ. ಸೊ ಆ ರೀತಿ ಸತ್ಯದ ಬೆಳಕನ್ನ ಹುಡುಕ್ತಾ ಇರುವ ಮಕ್ಕಳಿಗೆ ನಿಜವಾಗ್ಲೂ ದೇವರು ಆ ಸತ್ಯದ ಬೆಳಕನ್ನ ಕೊಡೋದಕ್ಕೆ ಅವರು ಯಾವುದೋ ಒಂದು ರೀತಿಯಲ್ಲಿ ಅವರು ನಡೆಸ್ತಾರೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯಲ್ಲಿ ಈ ದಿನ ನಾವು ನೋಡ್ದಂಗೆ ನಿಮಗೆ ಆಗಲೇ ಟ್ಯಾಬರ್ನಾಕಲ್ ಕ್ಲಾಸ್ ಆಗಿರಬೇಕು. ಟ್ಯಾಬರ್ನಾಕಲ್ ಕ್ಲಾಸು ಅಂತ ಹೇಳಿದಾಗ ಅದು ಒಂದು ದೊಡ್ಡ ಒಂದು ವಿಷಯ. ಅದರಲ್ಲಿ ಸಹೋದರರು ಈಗ ಸದ್ಯಕ್ಕೆ ಬೇಕಾಗಿರುವ ಮುಖ್ಯವಾದ ಒಂದು ಭಾಗಗಳನ್ನು ನಿಮಗೆ ಆಗಲೇ ಕೊಟ್ಟಿರ್ಬೋದು. ಆ ಒಂದು ಟ್ಯಾಬರ್ನಾಕಲ್ ವಿಷಯದಲ್ಲಿ ಅಥವಾ ಆ ಒಂದು ದೇವದರ್ಶನದ ಕೂಡಾರದ ಒಂದು ವಿಷಯದಲ್ಲಿ ಅನೇಕ ವಿಷಯಗಳನ್ನು ನೀವು ಆಗಲೇ ನಿಮಗೆ ಗೊತ್ತಿದೆ. ಆ ಒಂದು ದೇವದರ್ಶನ ಗೂಡಾರದ ಒಂದು ಮುಖ್ಯವಾದ ಅಂಶವಾಗಿರುವಂಥ ಮಂಜೂಷು ಪೆಟ್ಟಿಗೆ ಬಗ್ಗೆ ಇವತ್ತಿನ ಒಂದು ಪಾಠ ತುಂಬ ಮುಖ್ಯವಾದದ್ದು. ಯಾವ ರೀತಿ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ದಾವೀದನು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡಿರುವ ಒಬ್ಬ ಅರಸನು. ಆತನ ಮನಸ್ಥಿತಿಗಳು ಯಾವ ರೀತಿ ಇತ್ತು, ಯಾವ ರೀತಿ ದೇವರ ಮೇಲೆ ಆತನು ಭರವಸೆ ಮತ್ತೆ ಪ್ರೀತಿ ಇಟ್ಟಿದ್ದ ಅನ್ನೋದಕ್ಕೆ ಈ ಒಂದು ಘಟನೆಯಲ್ಲಿ ನಾವು ನೋಡುವಂಥ ವಿಷಯಗಳು ತುಂಬ ಮುಖ್ಯವಾಗಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಮಂಜೂಷು ಅಂತ ನಾವು ನೋಡುವಾಗ ಇದು ಇಸ್ರೇಲ್ ಜನರ ಮಧ್ಯದಲ್ಲಿ ತುಂಬ ಪ್ರಾಮುಖ್ಯವಾದ ಒಂದು ಅಂಶವಾಗಿತ್ತು ಅಥವಾ ಒಂದು ವಸ್ತುವಾಗಿತ್ತು. ಇದು ನಮ್ಗೆಲ್ರಿಗೂ ಗೊತ್ತಿರೋ ತರ ಅದು ಆ ಒಂದು ದೇವದರ್ಶನದ ಗೂಡಾರದ ಏನ್ರಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಇದು ದೇವರು ಇದನ್ನ ಇಡಬೇಕು ಅಂತ ಇಸ್ರೇಲ್ ಜನಕ್ಕೆ ಹೇಳಿದ್ದನ್ನ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಈ ಮಂಜೂಷು ಒಳಗೆ ಏನಿತ್ತು ಅಂತ ನೋಡ್ಬೇಕಾದ್ರೆ ನಮಗೆ ವಚನಗಳು ತುಂಬಾ ಕ್ಲಿಯರ್ ಆಗಿ ನಮಗೆ ಹೇಳುವಂಥದ್ದಾಗಿದೆ. ಸೊ ಅಲ್ಲಿ ನಾವು ನೋಡುವಾಗ ಆ ಮಂಜೂಷಿನ ಒಳಗೆ 3 ಪದಾರ್ಥಗಳು ಇತ್ತು, ವಸ್ತುಗಳು ಇತ್ತು ಅಂತ ಕೂಡ ನಾವು ಸತ್ಯವೇದದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಸೊ ಆ ರೀತಿ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಮಂಜೂಷೊಳಗೆ ಇಸ್ರೇಲ್ ಜನಕ್ಕೆ ದೇವರು ತುಂಬಾ ಒಂದು ಅದ್ಭುತವಾದ ಊಟವನ್ನ ಕೊಟ್ಟಿದ್ರು. ಅದು ಮನ್ನಾ. ಆ ಮನ್ನಾವನ್ನ ದೇವರು ಒಂದು ಚಿನ್ನದ ಬಟ್ಟಲಲ್ಲಿ ಅದನ್ನ ತೆಗೆದು ಆ ಒಂದು ಮಂಜೂಷಿನ ಒಳಗೆ ಇಡಬೇಕು ಅಂತ ಅಲ್ಲಿರುವಂತ ನಾಯಕರುಗಳಿಗೆ ಅದನ್ನ ಹೇಳಿದ್ರು. ಅದು ಒಂದು. ಎರಡನೇದು, ಆರೋನಿನ
ಆ ಚಿಗುರಿದ ಕೋಲು ಎರಡನೇದು. ಮೂರನೇದು ದೇವರು ಇಸ್ರೇಲ್ ಜನಕ್ಕೆ ಕೊಟ್ಟಂತ ಧರ್ಮಶಾಸ್ತ್ರದ ಅಥವಾ ಆ ಆ ಆ 10 ಕಮಾಂಡ್ಮೆಂಟ್ಸ್ ಇದೆಯಲ್ಲ, ಆ ದಶಾಜ್ಞೆಗಳು, ಅದರ ಒಂದು ಕಲ್ಲಲ್ಲಿ ಕೊಟ್ಟಿದ್ರಲ್ಲ ಅದು. ಇದು 3 ವಸ್ತುಗಳು ಆ ಮಂಜೂಷೊಳಗೆ ದೇವರು ಇಡಕ್ಕೆ ಹೇಳಿದ್ರು. ಸರಿ, ಸೊ ಏನಕ್ಕೆ ಈ ಒಂದು ಮಂಜೂಷಲ್ಲಿ ದೇವರು ಇದನ್ನ ಇಡಕ್ಕೆ ಹೇಳಿದ್ರು? ವಿಶೇಷವಾಗಿ ಧರ್ಮಶಾಸ್ತ್ರದ ಆ ಕಲ್ಲನ್ನ, ಆ 2 ಕಲ್ಲುಗಳನ್ನ ಯಾಕೆ ಇಡಕ್ಕೆ ಹೇಳಿದ್ರು ಅಂತ ನೋಡ್ಬೇಕಾದ್ರೆ, ದೇವರು ಇಸ್ರೇಲ್ ಜನರ ಒಂದು ಸ್ಥಿತಿಗತಿಗಳನ್ನ ಅಥವಾ ಅವರ ಮನಸ್ಸನ್ನ ಅರಿತವರಾಗಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ವಚನವನ್ನ ಓದಿ ಈ ಪಾಠವನ್ನ ಪ್ರಾರಂಭ ಮಾಡೋಣ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 25ರಿಂದ 27 ವಚನಗಳನ್ನ ಓದೋಣ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 25ರಿಂದ 27 ವಚನಗಳು. ಯಾರೋ ಓದ್ತೀರಾ? ಜೋಸಫ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥರೂಪವಾಗಿ ಬರೆದು ಪೂರೈಸಿದಾಗ ಯೆಹೋವನ ಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ, ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ. ಇಸ್ರಾಯೇಲರೇ, ಅಲ್ಲಿ ಇದು ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುವುದಾಗಲಿ. ಯಾಕಂದರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ. ನಾನು ಇನ್ನೂ ಜೀವದಿಂದಿರುವಾಗಲೇ ನೀವು ಯೆಹೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದೀರಿ. ನಾನು ಹೋದ ತರುವಾಯ ನೀವು ತಿರುಗಿ ಬಿಡುವುದು ಮತ್ತಷ್ಟು ನಿಶ್ಚಯ. ನಿಮ್ಮ ಕುಲಗಳ ಹಿರಿಯರನ್ನು, ಅಧಿಪತಿಗಳನ್ನು ನನ್ನ ಬಳಿಗೆ ಕೂಡಿಸಿರಿ. ನಾನು ಈ ಮಾತುಗಳನ್ನು ಅವರಿಗೆ ತಿಳಿಸಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮಿ ಆಕಾಶಗಳನ್ನು ಕರೆಯುವೆನು. ನಾನು ಸಾಕು. ಈ ಮಂಜೂಷಲ್ಲಿ ವಿಶೇಷವಾಗಿ ದೇವರು ಆ ಒಂದು ಧರ್ಮಶಾಸ್ತ್ರದ ಒಂದು ವಿಷಯಗಳನ್ನ ಅದರೊಳಗೆ ಯಾಕೆ ಇಟ್ಟು ಅಂದ್ರೆ, ಇಸ್ರೇಲ್ ಜನಾಂಗದವರು ಏನ್ರಿ ದೇವರ ವಿರುದ್ಧವಾಗಿ ಯಾವಾಗ ಅವರು ಅವರು ಮೋಶೆ ಇರುವಾಗ್ಲೇನೆ ಅವರು ದೇವರ ವಿರುದ್ಧವಾಗಿ ನಡೆದಿರುವ ಜನ. ಅದಕ್ಕೋಸ್ಕರ ಮೋಶೆ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಯಾವಾಗ್ಲೂ ಜ್ಞಾಪಕಾರ್ಥವಾಗಿ ನೀವು ಇಟ್ರೆ, ನೀವು ಒಂದು ವೇಳೆ ನಿಮ್ಮ ಬದಲಾಯಿಸಿ ನೀವು ಬೇರೆ ಮಾರ್ಗಕ್ಕೆ ಹೋದ್ರೆ, ನಿಮ್ಮನ್ನು ನಡೆಸುವ ನಾಯಕರು ಈ ವಿಷಯವನ್ನ ತಿಳಿಸೋದಿಕ್ಕೆ ಇದನ್ನ ಇಡ್ರಿ ಅಂತ ಹೇಳುವಂತ ವಿಷಯ. ಸೊ ಅದರಿಂದ ಇಸ್ರೇಲ್ ಜನಕ್ಕೆ ಈ ಮಂಜೂಷು ಅನ್ನೋದು ತುಂಬಾ ಒಂದು ವಿಶೇಷವಾದ ಒಂದು ವಸ್ತುವಾಗಿತ್ತು ಅವ್ರ ಜೀವನದಲ್ಲಿ. ಯಾಕೆ ಅಂತ ನೋಡ್ಬೇಕಾದ್ರೆ, ನಾವು ಅರಣ್ಯದಲ್ಲಿ ಇದನ್ನ ದೇವರು ಸ್ಥಾಪನೆ ಮಾಡಕ್ಕೆ ಹೇಳಿದ್ದು ನಮ್ಗೆಲ್ರಿಗೂ ಗೊತ್ತು. ಆ ಅರಣ್ಯದಲ್ಲಿ ಸ್ಥಾಪನೆ ಮಾಡಿ ಅವರು ಯಾವಾಗೆಲ್ಲ ಹೊರಡ್ತಾರೋ ಆ ಒಂದು ದೇವದರ್ಶನದ ಗೂಡಾರವನ್ನ ಅವರು ತೆಗೆದು ಅದನ್ನ ಬೇರೆ ಕಡೆ ತಗೊಂಡೋಗಿ ಅದನ್ನ ಏನ್ ಮಾಡ್ಬೇಕು, ಸ್ಥಾಪನೆ ಮಾಡ್ಬೇಕು. ಆವಾಗ ಈ ಮಂಜೂಷನ್ನ ತುಂಬಾ ವಿಶೇಷವಾಗಿ ಇದನ್ನ ಕಾಪಾಡಿ, ಅದಕ್ಕೆ ಆದಂತ ಒಂದು ಗೋತ್ರದವರು ಈ ಮಂಜೂಷನ್ನ ತಗೊಂಡೋಗುವ ಒಂದು ಪದ್ಧತಿ ಅಲ್ಲಿತ್ತು ಅಂತ ನೋಡ್ತೀವಿ. ಇದು ಕಾಲಕ್ರಮೇಣ ನಾವು ನೋಡುವಾಗ ಸಹೋದರರೇ, ಈ ಒಂದು ಅರಣ್ಯದ 40 ವರ್ಷದ ಒಂದು ಪಯಣದಲ್ಲಿ ನೀವು ನೋಡ್ಬೇಕಾದ್ರೆ ಅನೇಕ ಕಡೆ ಈ ಮಂಜೂಷು ತಗೊಂಡೋಗಿ ಅನೇಕ ಯುದ್ಧಗಳನ್ನ ಗೆಲ್ಲುವ ಒಂದು ವಿಷಯವಾಗಿ ಕೂಡ ಇದನ್ನ ಬಳಸ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಹೆಂಗಂದ್ರೆ, ಇದು ಒಂದು ಮ್ಯಾಜಿಕ್ ಬಾಕ್ಸ್ ತರ ಆಗ್ಬಿಟ್ಟಿತ್ತು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ. ದೇವರು ಈ ಮಂಜೂಷನ್ನ ಅಥವಾ ದೇವದರ್ಶನ ಗೂಡಾರದಲ್ಲಿ ದೇವರು ಈ ಮಂಜೂಷನ್ನ ಅದನ್ನ ಸ್ಥಾಪನೆ ಮಾಡೋ ಅಂತ ಹೇಳುವಾಗ, ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಇರೋದಕ್ಕೆ ಒಂದು ಸೂಚಕವಾದ ಒಂದು ವಸ್ತುವಾಗಿತ್ತು ಅಲ್ವಾ. ಸೊ ಇದರಿಂದ ಶಕೀನಾ ಗ್ಲೋರಿ ಅನ್ನುವ ಒಂದು ಬೆಳಕು ಇತ್ತು ಅಂತ ನಮಗೆ ಸತ್ಯವೇದದಲ್ಲಿ ಹೇಳುವಂತ ವಿಷಯ. ಸೊ ಆ ರೀತಿ ದೇವರ ಪ್ರಸನ್ನತೆ ಈ ಶಕೀನಾ, ಈ ಒಂದು ಮಂಜೂಷಲ್ಲಿ ಇದ್ದದ್ದನ್ನ ನಾವು ನೋಡ್ತೀವಿ. ಇಸ್ರೇಲ್ ಜನಕ್ಕೆ ಇದು ಹೆಂಗ ಆಗೋಯ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದು ಒಂದು
ಏನೋ ಒಂದು ತಾಂತ್ರಿಕವಾಗಿ ಅಥವಾ ಒಂದು ಮ್ಯಾಜಿಕ್ ಬಾಕ್ಸ್ ತರ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂದ್ರೆ ಇಸ್ರೇಲ್ ಜನಾಂಗದವರು ನಾನಾ ರೀತಿಯ ವಿಧದಲ್ಲಿ ದೇವರ ವಿರುದ್ಧವಾಗಿ ನಡೆದು ದೇವರಿಗೆ ಮೆಚ್ಚುಗೆಯಾಗಿ ಇಲ್ಲದೆ ಅವರು ಅನ್ಯ ದೇವರು ದೇವತೆಗಳನ್ನ ಪೂಜಿಸೋ ಒಂದು ವಿಚಾರವನ್ನ ಕೂಡ ನಾವು ನೋಡ್ತೀವಿ. ಇದೆಲ್ಲ ಒಂದು ಕಡೆ ಇದ್ರೂ ಕೂಡ ಅವರ ಮನಸ್ಸು ಹೆಂಗಿತ್ತಂದ್ರೆ, ನಾವು ದೇವರಿಂದ ಕರೆಯಲ್ಪಟ್ಟಿರುವ ಜನ, ನಮ್ಮನ್ನ ದೇವರು ಕಾಪಾಡ್ತಾರೆ, ನಾವು ಯಾವ ರೀತಿ ಬದುಕಿದ್ರು ಕೂಡ ದೇವರು ನಮ್ಮನ್ನ ಕಾಪಾಡ್ತಾರೆ ಅನ್ನುವ ಒಂದು ತಪ್ಪಾದ ಅಭಿಪ್ರಾಯದಲ್ಲಿ ಅವರು ಬದುಕ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೆ ಏನ್ ಮಾಡ್ಬಿಟ್ರು ಅಂದ್ರೆ, ಅವರು ದೇವರ ವಿರುದ್ಧವಾಗಿ ನಡೆದ್ರು ಕೂಡ ಅವರು ಯುದ್ಧಗಳಿಗೆ ಹೋದಾಗ ಈ ಮಂಜೂಷನ್ನ ಮುಂದೆ ಇಟ್ಟು ಯುದ್ಧವನ್ನ ಮಾಡಕ್ಕೆ ಹೋದ್ರು, ಅಲ್ಲಿ ಜಯ ಸಿಗತ್ತೆ ಅನ್ನುವ ಒಂದು ಕಲ್ಪನೆಯಲ್ಲಿ ಅವರು ಇದ್ರು ಅಂತ ಕೂಡ ನೋಡ್ತೀವಿ. ಸೊ ಅದೇ ರೀತಿ ಅವರು ಎಷ್ಟು ತನಕ ದೇವರಿಗೆ ವಿಧೇಯರಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವ ಒಂದು ಪ್ರಯತ್ನವನ್ನ ಮಾಡ್ತಾರೋ ಅಷ್ಟು ತನಕ ದೇವರು ಆ ಮಂಜೂಷನ್ನ ಆ ಒಂದು ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಇದ್ದು ಅವರನ್ನ ಕಾಪಾಡುವ ಒಂದು ವಿಷಯವನ್ನ ಮಾಡ್ತಾ ಇದ್ರು. ಆದರೆ ಕಾಲಕ್ರಮೇಣ ಯಾವಾಗ ಇವರು ದೇವರಿಗೆ ವಿರುದ್ಧವಾಗಿ ನಡೆದ್ರೋ ಆವಾಗ ಆ ಮಂಜೂಷು ಇವರು ಆಲೋಚನೆ ಮಾಡದಂಗೆ ಆ ಮಂಜೂಷಿನ ಒಂದು ವಿಷಯ ನಡೆದಿಲ್ಲ. ಯಾಕಾದ್ರೆ ಅದು ಒಂದು ಕೇವಲ ಒಂದು ಪೆಟ್ಟಿಗೆ ಅಷ್ಟೇ ವಿನಃ ದೇವರ ಪ್ರಸನ್ನತೆ ಆ ಮಂಜೂಷ ಅಲ್ಲ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಂಡ್ರು. ಅದರಿಂದಾನೇ ದೇವರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಆ ಮಂಜೂಷಿನ ಇತಿಹಾಸವನ್ನ ನೀವು ನಿಧಾನಕ್ಕೆ ಸತ್ಯವೇದದಲ್ಲಿ ಹುಡುಕಿದಾಗ ಆ ಮಂಜೂಷು ನಾನಾ ಕಡೆ ಅದನ್ನ ಆ ಇಸ್ರೇಲ್ ಜನರು ಅದನ್ನ ಇಟ್ಟು ನಡೆದ್ರು ಅಂತ ಕೂಡ ನೋಡ್ತೀವಿ. ಇದು ಯೋಶುವನ ಕಾಲದಲ್ಲಿ ಕೂಡ ಈ ಮಂಜೂಷಿನ ಒಂದು ವಿಷಯವನ್ನ ನೋಡುವಾಗ ಒಂದು ವಚನವನ್ನ ಓದೋಣ. ಯೋಶುವನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನವನ್ನ ಕೂಡ ನೋಡೋಣ. ಯೋಶುವನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನ. ದೇಶವೆಲ್ಲ ವಶವಾದ ಮೇಲೆ ಇಸ್ರೇಲ್ ಸಮೂಹದ ಎಲ್ಲಾ ಜನರು ಶಿಲೋವಿನಲ್ಲಿ ಕೂಡಿ ಬಂದು ದೇವ ದರ್ಶನದ ಗುಡಾರವನ್ನು ನಿಲ್ಲಿಸಿದರು. ಓಕೆ, ನೋಡ್ರಿ, ಇಲ್ಲಿ ಶಿಲೋ ಅನ್ನುವ ಒಂದು ಪಟ್ಟಣದಲ್ಲಿ ದೇವದರ್ಶನ ಕೂಡಾರವನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು ಅಥವಾ ಅಲ್ಲಿ ಇರಿಸಿದ್ರು ಅಂತ ಕೂಡ ನೋಡ್ತೀವಿ. ಈ ರೀತಿ ದೇವದರ್ಶನ ಗುಡಾರವನ್ನ ನೀವು ಇಸ್ರೇಲ್ ಜನರ ಒಂದು ಇತಿಹಾಸದಲ್ಲಿ ನೋಡ್ಕೊ ಬಂದ್ರೆ ಎಲ್ಲೆಲ್ಲ ಒಂದು ಕಡೆ ಅಲ್ಲ ಬಂದಿರುವ ಅರಸರು, ಅಲ್ಲಿ ಬಂದಿರುವ ಪ್ರವಾದಿಗಳು ಯಾವ ರೀತಿ ಈ ಮಂಜೂಷನ್ನ ಉಪಯೋಗಿಸ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲಿ ತುಂಬಾ ಪ್ರಾಮುಖ್ಯವಾಗಿ ನಾವು ಎಲ್ಲಿ ಇದನ್ನ ನೋಡ್ತೀವಿ ಅಂದ್ರೆ, ಸಹೋದರ ಸಾಮುವೇಲ್ ಪ್ರವಾದಿ ಇರುವಾಗ ಅಲ್ಲಿ ಏಲಿಯ ಮಕ್ಕಳು ಅಲ್ವಾ, ಏಲಿಯ ಮಕ್ಕಳು ಅಲ್ಲಿ ನಮಗೆ ಎಲ್ರಿಗೂ ಗೊತ್ತಿರೋ ವಿಷಯ. ಈ ಸಾಮುವೇಲ್ ಪ್ರವಾದಿ ಇರುವಾಗ ಏಲಿ ಅವರು ಇಬ್ರು ಮಕ್ಕಳು ದೇವರ ಆ ಒಂದು ದೇವ ದರ್ಶನದ ಗೂಡಾರದಲ್ಲಿ ಸೇವೆ ಮಾಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ನಡೆದಂತ ಒಂದು ಘಟನೆಯನ್ನ ನೋಡಿದಾಗ ಸಹೋದರರೇ, ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಈ ಏಲಿಯ ಇಬ್ಬರು ಮಕ್ಕಳು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಅಲ್ಲಿ ದೇವರ ಜನರಿಗೆ ಅಥವಾ ಇಸ್ರೇಲ್ ಜನರಿಗೆ ಅಲ್ಲಿ ನಾನಾ ತಪ್ಪುಗಳನ್ನ ದೇವರ ವಿರೋಧವಾಗಿ ಮಾಡಿ ಅವರು ದೇವರ ಒಂದು ಕೃಪೆಯನ್ನ ಕಳ್ಕೊಂಡಿರುವ ಒಂದು ಪರಿಸ್ಥಿತಿ. ಆ ಸಮಯದಲ್ಲಿ ನಡೆಯುವ ಒಂದು ಘಟನೆನೇ ಈ ದಿನದ ಒಂದು ಪಾಠ ಮುಖ್ಯವಾಗಿ. ಸೊ ಇಲ್ಲಿ ಏಲಿಯ ಮಕ್ಕಳು ಅಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆದಿರೋದ್ರಿಂದ ಅಲ್ಲಿ ಫಿಲಿಸ್ತಿಯರ ಮಧ್ಯದಲ್ಲಿ ಒಂದು ಯುದ್ಧ ಪ್ರಾರಂಭವಾಗತ್ತೆ. ಆ ಯುದ್ಧ ಪ್ರಾರಂಭವಾದಾಗ ಸಹೋದರರೇ, ಇದೆಲ್ಲ ಕೂಡ ನೀವು 1ನೇ ಸಾಮುವೇಲ ಇಂಥ ಕಡೆ ಎಲ್ಲ ನಾನು ಹೇಳ್ತೀನಿ. ಇಂಥ ಕಡೆ ವಿಶೇಷವಾಗಿ ಈ ಒಂದು ಇತಿಹಾಸವನ್ನ ನೀವು ನೋಡ್ಬೋದು. ಸೊ ಇಲ್ಲಿ ಫಿಲಿಸ್ತಿಯರ ಮಧ್ಯದಲ್ಲಿ ಯುದ್ಧ ನಡೆಯಕ್ಕೆ ಪ್ರಾರಂಭವಾದಾಗ ಇವ್ರು ಏನ್ ಮಾಡ್ತಾರಂದ್ರೆ, ಏಲಿಯ ಮಕ್ಕಳು ಇಬ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಈ ಒಂದು ಮಂಜೂಷನ್ನ ಮುಂದೆ ಇಟ್ಟು ನಾವು ಜಯಗೊಳ್ಳಬಹುದು ಅಂತ ಹೇಳಿ ಇವರು ಮಾಡಿರುವ ಪಾಪ ತಪ್ಪುಗಳೆಲ್ಲ ಇದ್ರೂ ಕೂಡ ಆ ಮಂಜೂಷು ಇವ್ರನ್ನ ಕಾಪಾಡ್ತದೆ ಅಂತ ಹೇಳಿ ಇದನ್ನ ಮುಂದೆ ಇಟ್ಟು ಫಿಲಿಸ್ತಿಯರ ಮುಂದೆ ಅಲ್ಲಿ ಯುದ್ಧಕ್ಕೆ ಹೋದಾಗ
ಅಲ್ಲಿ ನಮಗೆಲ್ಲರೂ ಗೊತ್ತಿರೋ ತರ ಈ ಒಂದು ಯುದ್ಧದಲ್ಲಿ ಇಸ್ರೇಲ್ ಜನರಿಗೆ ಸೋಲು ಉಂಟಾಯಿತು. ಅದು ಮಾತ್ರವಲ್ಲ, ಏಲಿಯ ಇಬ್ಬರು ಮಕ್ಕಳು ಕೂಡ ಅಲ್ಲಿ ಸತ್ರು. ಏಲಿ ಕೂಡ ಆ ಒಂದು ಏನ್ರಿ ಆ ವಿಚಾರವನ್ನ ಕೇಳಿ ಆತನು ಕೂಡ ಸತ್ರು ಅಂತ ಕೂಡ ನಮಗೆ ಸತ್ಯವೇದವು ತುಂಬಾ ಕ್ಲಿಯರ್ ಆಗಿ ಹೇಳುವಂತದ್ದಾಗಿದೆ. ಇದು ಒಂದು ಕಡೆ ಇದ್ರೆ, ಈಗ ಮಂಜೂಷು ಎಲ್ಲಿತ್ತು ಅಂತ ನೋಡ್ಬೇಕಾದ್ರೆ, ಇದು ಫಿಲಿಸ್ತಿಯರು ಇದನ್ನ ಆಕ್ರಮಣ ಮಾಡಿ ಅಥವಾ ಇದನ್ನ ಅವರ ಒಂದು ಏನ್ರಿ ಒಂದು ಕಸ್ಟಡಿಯಲ್ಲಿ ತಗೊಂಡು ಅದು ಫಿಲಿಸ್ತಿಯರ ಮಧ್ಯದಲ್ಲಿ ಆ ಮಂಜೂಷು ಹೋಯ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಇದು ನಾವು ನೋಡುವಾಗ ಒಂದು ವಚನ ಕೂಡ ಓದೋಣ. 1 ಸಾಮುವೇಲ 1ನೇ ಅಧ್ಯಾಯ 3ನೇ ವಚನ. 1 ಸಾಮುವೇಲ 1ನೇ ಅಧ್ಯಾಯ 3ನೇ ವಚನ. ಅವನು ಪ್ರತಿ ವರ್ಷವೂ ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೋಫ್ನಿ, ಫಿನೆಹಾಸ್ ಎಂಬುವರು ಯೆಹೋವನ ಯಾಜಕರಾಗಿದ್ದರು. ಓಕೆ, ಸೊ ಇದೇ ನಾನು ಹೇಳಿದಂತ ವಿಷಯ. ಇದೆಲ್ಲ ಕೂಡ ನೀವು ಇದನ್ನೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಈ ಪಾಠಕ್ಕೆ ಬೇಕಾಗಿರುವಂತ ಒಂದು ಆ ಇತಿಹಾಸದ ಘಟನೆಗಳು ನಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತದೆ ಸಹೋದರ. ಸೊ ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಮಂಜೂಷನ್ನ ಅಲ್ಲಿ ಫಿಲಿಸ್ತಿಯರು ಅದನ್ನ ಆಕ್ರಮಣ ಮಾಡಿ ಅವರ ಪಟ್ಟಣಕ್ಕೆ ಅದು ತಗೊಂಡು ಹೋದಾಗ ಅಲ್ಲಿ ಅನೇಕ ರೀತಿಯ ವಿಸ್ಮಯವಾದ ವಿಷಯಗಳು ಅಲ್ಲಿ ನಡೆಯೋದನ್ನ ಕೂಡ ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋದನ್ನ ನೋಡ್ಬೋದು. ಅವರು ಅದನ್ನ ತಗೊಂಡೋದಾಗ ನಾನಾ ರೀತಿಯ ವಿಷಯಗಳಲ್ಲಿ ನಡೀತದೆ. ಅವರು ಆ ಒಂದು ಮಂಜೂಷನ್ನ ತಗೊಂಡೋಗಿ ಅವರು ಪೂಜಿಸುವ ದೇವರುಗಳ ಮುಂದೆ ಆ ಮಂಜೂಷನ್ನ ಇಟ್ಟಾಗ ಅವರು ಪೂಜಿಸುವ ದೇವರು ಎಲ್ಲಾ ಕೂಡ ಆ ಮಂಜೂಷ ಮುಂದೆ ಏನ್ ಮಾಡ್ಬಿಟ್ರಂದ್ರೆ ಅಡ್ಡ ಬಿದ್ದಿರುವ ತರ ಅಲ್ಲಿ ಆಯ್ತು ಅಂತ ಕೂಡ ನೋಡ್ತೀವಿ. ಸೊ ಅನೇಕ ರೀತಿಯ ವಿಸ್ಮಯವಾದ ವಿಷಯಗಳು ಅಲ್ಲಿ ನಡೆದಾಗ ಅಲ್ಲಿ ಫಿಲಿಸ್ತಿಯರ ಜನರು ಎದುರುಕೊಂಡು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಈ ಮಂಜೂಷು ತುಂಬಾ ಭಯಂಕರವಾದದ್ದು, ಇದು ನಮಗೆ ತುಂಬಾ ಹಾನಿಯನ್ನ ಉಂಟು ಮಾಡ್ತದೆ, ಅದರಿಂದ ನಾವು ಇದನ್ನ ವಾಪಸ್ ಏನ್ ಮಾಡೋಣ ಅಂದ್ರೆ ಇದನ್ನ ಇಸ್ರೇಲ್ ಜನರ ಪ್ರಾಂತ್ಯದಲ್ಲಿ ತಗೊಂಡೋಗಿ ಇದನ್ನ ಬಿಟ್ಟು ಬಿಟ್ರೆ ನಮಗೆ ಈ ಒಂದು ಮಂಜೂಷಿನಿಂದ ಬರುವಂತ ಕೇಡು ಅದರಿಂದ ಮುಕ್ತಿ ಆಗ್ತೀವಿ ಅಂತ ಹೇಳಿ ಆ ಫಿಲಿಸ್ತಿಯರು ಏನ್ ಮಾಡ್ತಾರೆ ಅಂದ್ರೆ ಆ ಮಂಜೂಷನ್ನ ಇಸ್ರೇಲ್ ಪ್ರಾಂತ್ಯಕ್ಕೆ ತಂದು ಅದನ್ನ ಬಿಡ್ತಾರೆ. ಇದನ್ನ ನೋಡುವಾಗ ಆ ಮಂಜೂಷು ಯಾವಾಗ ಇಸ್ರೇಲ್ ಪ್ರಾಂತ್ಯಕ್ಕೆ ಬರ್ತದೋ ಆವಾಗ ಅಲ್ಲಿ ನಡೆದಂತ ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಇಸ್ರೇಲ್ ಪ್ರಾಂತ್ಯದಲ್ಲಿ ಆ ಬಾರ್ಡರ್ ಅಲ್ಲಿ ಬಂದಾಗ ಅಲ್ಲಿ ಇರುವ ಜನ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿರುವಂತ ಇಸ್ರೇಲ್ ಜನರು ಆ ಮಂಜೂಷನ್ ಅವರ ಒಂದು ಪಟ್ಟಣದೊಳಗೆ ಬಂದಾಗ ಅದನ್ನ ಮುಟ್ಟಿ ಅದರಲ್ಲಿ ಏನಿದೆ ಅಂತ ಇಣಿಕಿ ನೋಡಿದಾಗ ಇಸ್ರೇಲ್ ಅಲ್ಲಿ ಇರುವಂತ ಎಷ್ಟೋ ಇಸ್ರೇಲ್ ಜನರು ಅಲ್ಲಿ ಸಾಯ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ನೋಡ್ರಿ, ಇದು ಫಿಲಿಸ್ತಿಯರ ಮಧ್ಯದಲ್ಲಿದ್ದಾಗ ಅವರು ಸತ್ತಿರುವ ಲೆಕ್ಕ ಎಲ್ಲೂ ನಮ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಇಸ್ರೇಲ್ ಜನಕ್ಕೆ ಮೀಸಲಾಗಿರುವ ಈ ಮಂಜೂಷು, ಇಸ್ರೇಲ್ ಜನ ಈ ಮಂಜೂಷ್ ಅಂದ್ರೆ ಏನು, ಅದರಲ್ಲಿ ದೇವರ ಪ್ರಸನ್ನತೆಗೆ ಒಂದು ಸೂಚಕವಾಗಿದೆ ಅಂತ ಗೊತ್ತಿರೋ ಜನರ ಮಧ್ಯದಲ್ಲಿ ಆ ಮಂಜೂಷು ಬಂದಾಗ ಅದನ್ನ ಯಾವ ರೀತಿ ಆ ಮಂಜೂಷನ್ನ ಇವರು ಏನ್ ಮಾಡ್ಬೇಕ್ರಿ ಆ ಗೌರವಿಸಿ ಅದಕ್ಕೆ ಆದಂತ ಒಂದು ಒಂದು ಗೌರವವನ್ನ ಕೊಟ್ಟು ಅದು ದೇವರ ಪ್ರಸನ್ನತೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಆದಂತ ಒಂದು ಕೆಲಸಗಳನ್ನ ಮಾಡಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿ ಅಲ್ಲಿ ಜನ ಸತ್ತ ನಂತರ ಈಗ ಇಸ್ರೇಲ್ ಅಲ್ಲಿ ಇರುವ ಇನ್ನೊಂದು ಪ್ರಾಂತ್ಯಕ್ಕೆ ಅವರು ಒಂದು ವಿಚಾರವನ್ನ ತಲುಪಿಸ್ತಾರೆ. ಏನು ಅಂತ ನೋಡ್ಬೇಕಾದ್ರೆ 1ನೇ ಸಾಮುವೇಲ 7ನೇ ಅಧ್ಯಾಯ 1 ಮತ್ತು 2 ವಚನಗಳು. 1ನೇ ಸಾಮುವೇಲ 7ನೇ ಅಧ್ಯಾಯ 1 ಮತ್ತು 2 ವಚನಗಳು. ಗೋಪಾಲ ಬದರ್ ಓದ್ತೀರಾ? ಓದಿ ಜೋಸಫ್ ಬದರ್.
ಆಗ ಕಿರಿಯಾ ಕಿರ್ಯಾತ್ಯಾರೀಮನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲಾಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಸರಿ, ಮಂಜು ಇದು ನಮಗೆ ನೋಡ್ತೀವಿ ಈ ವಚನಗಳ ಈ ಒಂದು 6ನೇ ಅಧ್ಯಾಯದಲ್ಲಿ ನೋಡಿದ್ರೆ ನಾನು ಹೇಳಿರೋ ತರ ಅಲ್ಲಿ ಫಸ್ಟ್ ಆ ಬಾರ್ಡರ್ಗೆ ಬಂದಾಗ ಇಸ್ರೇಲಲ್ಲಿ ಎಷ್ಟು ಜನ ಸಾಯ್ತಾರೆ ಅನ್ನುವ ಒಂದು ಲೆಕ್ಕ ನಮಗೆ ಆ ಒಂದು ವಿಷಯದಲ್ಲಿ ಇದೆ. ಯಾಕಂದ್ರೆ ನಮ್ಮ ಮುಖ್ಯವಾದ ಒಂದು ಅಂಶವನ್ನ ನೋಡ್ಬೇಕೀಗ. ನಾವು ಇತಿಹಾಸವನ್ನು ನೋಡ್ಕೊಂಡು ಹೋದ್ರೆ ನಮಗೆ ಟೈಮ್ ಸಾಲಲ್ಲ. ಅದರಿಂದ ನೀವೇನ್ ಮಾಡ್ರಿ ಅಂದ್ರೆ ಆ 1ನೇ ಸಾಮುವೇಲ 6ನೇ ಅಧ್ಯಾಯದಿಂದ ಈ ಒಂದು ವಿಷಯ ಹಂಗೆ ನೀವು ಓದ್ಕೊ ಬರ್ಬೋದು. ಸೊ 7ನೇ ವಚನದಲ್ಲಿ ನಾವು 7ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಇಸ್ರೇಲಲ್ಲಿ ಇದ್ದಂತ ಜನರು ಸತ್ತ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಿರಿಯಾತ್ ಜಾರಿಮ್ ಅನ್ನುವ ಪಟ್ಟಣಕ್ಕೆ ಒಂದು ಸಂದೇಶವನ್ನ ಕೊಟ್ಟು ಈ ರೀತಿ ಘಟನೆ ಆಗೋಯ್ತು ಅಂತ ಹೇಳುವಾಗ ಈ ಕಿರಿಯಾತ್ ಜಾರಿಮಲ್ಲಿ ಇದ್ದಂತ ಯಹೂದ್ಯರು ಹೋಗಿ ಅದನ್ನ ಅವರ ಪಟ್ಟಣಕ್ಕೆ ತರುವಾಗ ಅಲ್ಲಿ ಗುಡ್ಡದ ಮೇಲೆ ಇರುವಂತ ಅಬಿದ್ನಾಬ್ ಅನ್ನುವ ಒಬ್ಬ ಯಹೂದ್ಯನ ಮನೆಯಲ್ಲಿ ಆ ಮಂಜೂಷನ್ನ ಸ್ಥಾಪನೆ ಮಾಡಿದ್ರು. ಓಕೆನಾ? ಸೊ ಸ್ಥಾಪನೆ ಮಾಡಿ ಅಲ್ಲಿ ಆತನ ಮಗನಾದ ಎಲಿಯೇಜರನ್ನ ಅಲ್ಲಿ ಏನ್ ಮಾಡಿದ್ರಂತೆ ಆ ಒಂದು ಯಾಜಕನಾಗಿ ಮಾಡಿ ಆ ಮಂಜೂಷಿಗೆ ಮಾಡಬೇಕಾಗಿರುವಂತ ವಿಷಯಗಳನ್ನ ಆತನು ಮಾಡಬೇಕು ದಿನನಿತ್ಯ ಅಂತ ಹೇಳಿ ಆ ಯಾಜಕನಾಗಿ ಅಲ್ಲಿ ಇಟ್ಟು ಬಂದ್ರು. ಓಕೆನಾ? ಸೊ ಅಲ್ಲಿ ಈ ಒಂದು ಘಟನೆ ನಡೆದಾಗ ಈ ಒಂದು ವಿಷಯಗಳು ನಡೀತಾ ಇರುವಾಗ ಈ ಒಂದು ಅಬಿದ್ನಾಬ್ ಮನೆಯಲ್ಲಿ ಈ ಮಂಜೂಷು ಎಷ್ಟು ವರ್ಷ ಕಾಲ ಇತ್ತು ಅಂತ ನಮಗೆ ಸತ್ಯವೇದದಲ್ಲಿ ಕೊಟ್ಟಿರುವ ಒಂದು ವಿಷಯವನ್ನ ನೋಡಿದಾಗ ಸಹೋದರರೇ ಹತ್ತತ್ರ 20 ವರ್ಷ ಕಾಲ ಅಬಿದ್ನಾಬ್ ಮನೆಯಲ್ಲಿ ಆ ಮಂಜೂಷು ಇತ್ತು ಅನ್ನುವ ಒಂದು ವಿಷಯ ನಮಗೆ ತಿಳಿಸ್ತಾರೆ ಸಹೋದರರೇ. ಸೊ ಇಲ್ಲಿ ನಾವು ಈ ವಿಷಯವನ್ನ ನೋಡ್ತೀವಿ. ಈಗ ಅರಸನ ವಿಷಯವಾಗಿ ಬಂದಾಗ ದಾವೀದನ ಒಂದು ಅರಸನ ಆಗುವ ಒಂದು ಕಾಲ ಸಮಯ ಬಂದಾಗ ಸಹೋದರರೇ ಅದಕ್ಕಿಂತ ಮುಂಚೆ ಸೌಲನು ಇಸ್ರೇಲ್ ಜನಾಂಗವನ್ನ ನಡೆಸ್ತಾ ಇದ್ರು. ಕರೆಕ್ಟಾ? ಸೊ ಇಲ್ಲಿ ಸೌಲನ ಒಂದು ರಾಜ್ಯಭಾರದಲ್ಲಿ ಸೌಲು ಯಾವುದೇ ರೀತಿಯ ಪ್ರಯತ್ನವನ್ನ ಮಂಜೂಷನ್ನ ಯೆರೂಸಲೇಮಿಗೆ ತರೋದಕ್ಕೆ ಅಥವಾ ಮಂಜೂಷನ್ನ ಗೌರವಿಸೋದಕ್ಕೂ ದೇವರ ಪ್ರಸನ್ನತೆ ಅದರಲ್ಲಿ ಇದೆ ಅಂತ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೂ ಸೌಲನಿಗೆ ಆ ಒಂದು ಕಾರ್ಯ ಮಾಡಿಲ್ಲ. ಸೊ ಸೌಲನ ಸಂಪೂರ್ಣವಾದ ರಾಜ್ಯಭಾರದಲ್ಲಿ ಅಲ್ಲಿ ಮಂಜೂಷ ಬಗ್ಗೆ ಅವ್ರು ಯಾವುದೇ ರೀತಿಯ ಒಂದು ಕಾಳಜಿಯನ್ನ ತೋರಿಸಿಲ್ಲ ಅಂತ ನೋಡ್ತೀವಿ. ಸೊ ಅದಾದ ನಂತರ ಈಗ ದಾವೀದನು ಸೌಲ ನಂತರ ರಾಜನಾಗಿ ಬಂದಾಗ ಹತ್ತತ್ರ ನಮಗೆ ಗೊತ್ತಿದೆ ದಾವೀದನು ದೇವರಿಂದ ಅಭಿಷೇಕ ಆಗಿ ಎಷ್ಟು ಕಾಲ ನಂತರ ಅವರು ರಾಜ್ಯಭಾರವನ್ನ ದೇವರು ಆತನಿಗೆ ಕೊಟ್ಟರು ಅಂತ ನಮಗೆ ಮಾಹಿತಿ ಇದೆ. ಸೊ ಅಲ್ಲಿ ನಾವು ನೋಡುವಾಗ ದಾವೀದನು ಯೆರೂಸಲೇಮಲ್ಲಿ ರಾಜನಾಗಿ ಅರಸನಾಗಿ ಪದವಿ ಆ ಒಂದು ಸ್ಥಾನವನ್ನ ತಗೊಂಡ ನಂತರ 7 ವರ್ಷ ಕಾಲ ಅನೇಕ ವಿಷಯಗಳನ್ನ ಏನ್ ಮಾಡಿದ್ರಂತೆ ಆ ಒಂದು ಇಸ್ರೇಲ್ ಜನಾಂಗಕ್ಕೆ ಯೆರೂಸಲೇಮಿಂದ ಅನೇಕ ಕಾರ್ಯಗಳನ್ನ ಮಾಡಿದ್ರು. 7 ವರ್ಷ ಆದ ನಂತರ ಈಗ ದಾವೀದನಿಗೆ ಎಲ್ಲೋ ಒಂದು ಕಡೆ ಆತನಿಗೆ ಒಂದು ಮನಸ್ಸು ಏನಂದ್ರೆ ಸಹೋದರರೇ ಆತನ ಒಂದು ಆತನ ಒಂದು ಮನೆಯನ್ನ ಕಟ್ಕೊಂಡ್ರು ಪ್ಯಾಲೇಸ್ ನ ಕಟ್ಟಿದ್ರು. ಇದೆಲ್ಲ ಕಟ್ಟಿದ ನಂತರ ಆತನಿಗೆ ಮನಸ್ಸಲ್ಲಿ ಏನೋ ಒಂದು ವಿಚಾರ ಏನು ಅಂದ್ರೆ ನಾನು ಇಷ್ಟು ಸೌಕರ್ಯವಾಗಿ ದೇವರು ನನ್ನ ಇಟ್ಟಿದ್ದಾರೆ, ಆದ್ರೆ ದೇವರ ಮಂಜೂಷೀಗ ನಾನು ಏನ್ ಮಾಡ್ಬೇಕ್ರಿ ಅದನ್ನ ಯೆರೂಸಲೇಮಿಗೆ ತರಬೇಕು ಅನ್ನುವ ಒಂದು ಮನಸ್ಸು ಆತನಿಗೆ ಬಂತು. ಸೊ ಅಲ್ಲಿ ನೋಡಿದಾಗ ಯಾಕೆ ಅಂದ್ರೆ ದಾವೀದನಿಗೆ ದೇವರ ಮೇಲೆ ಇದ್ದಂತ ಗೌರವ ಭಯಭಕ್ತಿ ಆತನ ಮೇಲೆ ಇದ್ದಂತ ಪ್ರೀತಿ ಇಲ್ಲಿ ವ್ಯಕ್ತ ಆಗತ್ತೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈಗ ಮಂಜೂಷ ಬಗ್ಗೆ ಮಾಹಿತಿ ಪಡ್ಕೊಂಡಾಗ ಅದು ಅಬಿದ್ನಾಬ್ ಮನೆಯಲ್ಲಿ ಇದೆ ಅಂತ ಆತನಿಗೆ ಮಾಹಿತಿ ಸಿಗತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಈ ವಚನವನ್ನ ಓದೋಣ. 1 ಪೂರ್ವವೃತ್ತಾಂತ 13ನೇ ಅಧ್ಯಾಯ 3 ಮತ್ತು 4 ವಚನಗಳು. 1 ಪೂರ್ವವೃತ್ತಾಂತ 13ನೇ ಅಧ್ಯಾಯ 3 ಮತ್ತು 4 ವಚನಗಳು.
ಸಂತೋಷ್ ಬ್ರದರ್ ಓದ್ತೀರಾ? ಸಂತೋಷ್ ಬ್ರದರ್ ಏನಿದ್ದೀರಾ? ಲೈನಲ್ಲಿ ಇದೀನಿ ಬ್ರದರ್. ಓದಿ ಬ್ರದರ್. ಬ್ರದರ್ ಎಷ್ಟನೇದು? ಒಂದು ಪೂರ್ವೋತ್ತಾಂತರ 13ನೇ ಅಧ್ಯಾಯ 3 ಮತ್ತು 4 ವಚನಗಳು. ಒಂದೇ ನಿಮಿಷ. ಓದ್ಲಾ ಬ್ರದರ್? ಓದ್ತೀನಿ ಬ್ರದರ್. ಓದಿ brother. 13ನೇದು 3-4. ಅವರು ನಮ್ಮ 13ನೇ ಬಳಿಗೆ ಅಧ್ಯಾಯ 3 ಮತ್ತು 4 ವಚನಗಳು. ಯಾರನ್ನು ಶೀಘ್ರವಾಗಿ ಕರೆ ಕಳಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಓಕೆ, ಸೊ ಇಲ್ಲಿ ನೀವು ಅದನ್ನ ಒಂದೇ ಅದೇನಾ ವಚನದಿಂದ ಓದಿದಾಗ ನಮ್ಗೆ ಕ್ಲಿಯರ್ ಆಗಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ದಾವೀದನು ಆ ಮಂಜೂಷ್ ಮೇಲೆ ಇದ್ದಂತ ಒಂದು ಗೌರವ, ಆ ಮಂಜೂಷು ಅಂದ್ರೆ ದಾವೀದನಿಗೆ ದೇವರ ಪ್ರಸನ್ನತೆ ಅನ್ನೋದನ್ನ ಆತನು ಅರ್ಥ ಮಾಡ್ಕೊಂಡಿದ್ದ. ಅದರಿಂದಾನೇ ನಾನು ಈಗ ಯೆರೂಸಲೇಮಲ್ಲಿ ದೇವರು ನನ್ನನ್ನ ರಾಜ್ಯಭಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಷ್ಟೋ ಸಂಕಷ್ಟಗಳಿಂದ ನನ್ನನ್ನ ಪಾರು ಮಾಡಿದ್ದಾರೆ, ಈಗ ನಾನು ಒಂದು ಕುರುಬನಾಗಿದ್ದವನನ್ನ ಅರಸನಾಗಿ ಮಾಡಿದ್ದಾರೆ. ಇದೆಲ್ಲ ನೋಡಿ ದಾವೀದನಿಗೆ ಏನಾಯ್ತು ಅಂದ್ರೆ, ದೇವರನ್ನ ನಾನು ಈಗ ಏನ್ರಿ ಗೌರವಿಸ್ಬೇಕು, ದೇವರಿಗೆ ಕೊಡುವಂತ ಗೌರವ ಮರ್ಯಾದೆ ಅಲ್ವಾ, ನನ್ನ ಭಯಭಕ್ತಿಯನ್ನ ತೋರಿಸ್ಬೇಕು ಅಂತ ಹೇಳಿ ಅದನ್ನ ಆತನು ಇದ್ದಂತ ಪಟ್ಟಣ ಯೆರೂಸಲೇಮ್ ಅಲ್ಲಿ ಅದನ್ನ ತಂದು ಒಂದು ದೇವಾಲಯವನ್ನ ಕಟ್ಟಿ ಆ ಮಂಜೂಷನ್ನ ಇಡಬೇಕು ಅಂತ ಆತನಿಗೆ ಒಂದು ಮನಸ್ಸು ಬಂತು. ಇದನ್ನ ಅಲ್ಲಿರುವಂತ ಹಿರಿಯರನ್ನ ಕರೆದು ಅಲ್ಲಿ ಈ ವಿಚಾರವನ್ನ ಅವ್ರಿಗೆ ತಿಳಿಸ್ತಾರೆ. ಸೊ ಅಲ್ಲಿ ನಾವು ಓದಿದಾಗ ನೋಡಿದ್ವಿ, ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದಂತ ಮಂಜೂಷನ್ನ ನಾವೀಗ ತರೋಣ ಅಂತ ಹೇಳಿದಾಗ ಅಲ್ಲಿ ವಚನ ತುಂಬಾ ಕ್ಲಿಯರ್ ಆಗಿ ಹೇಳ್ತದೆ. ಏನಂತ ನೋಡ್ಬೇಕಾದ್ರೆ, ಅಲ್ಲಿ ಇರುವಂತ ಹಿರಿಯರಿಗೂ ಜನರಿಗೂ ಅವರ ಒಂದು ದೃಷ್ಟಿಯಲ್ಲಿ ಅದು ತುಂಬಾ ಒಳ್ಳೆಯದಾದ ಒಂದು ವಿಷಯ ಅಂತ ಹೇಳಿ ದಾವೀದನಿಗೆ ನೀನ್ ಮಾಡು ಅನ್ನುವ ಒಂದು ಅಪ್ಪಣೆಯನ್ನ ಅಲ್ಲಿ ಜನ ಕೊಡೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಈ ರೀತಿಯ ಒಂದು ವಿಷಯದಲ್ಲಿ ನಾವು ನೋಡುವಾಗ ದಾವೀದನಿಗೆ ಇದ್ದಂತ ಹೃದಯ ತುಂಬಾ ಮುಖ್ಯವಾದದ್ದು ಅಲ್ವಾ. ಸೊ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ನಾವು ಕೂಡ ಎಷ್ಟೋ ವರ್ಷಗಳಿಂದ ದೇವರ ಅಥವಾ ಯೇಸು ಸ್ವಾಮಿಯ ವಿಚಾರವಾಗಿ ಅಲ್ವಾ, ಅವರನ್ನ ಪೂಜಿಸಿ ಅವರನ್ನ ನಾವು ಗೌರವಿಸಿ ನಮ್ಮ ಜೀವನದಲ್ಲಿ ಕ್ರೈಸ್ತರಾಗಿ ಒಂದು ವೇಳೆ ನಾವು ಹುಟ್ಟಿದಾಗಿಂದಾನೇ ಕ್ರೈಸ್ತರಾಗಿದ್ದಿರಬಹುದು, ಅಥವಾ ಒಂದು ವೇಳೆ ನಾವು ಬೇರೆ ಒಂದು ಮತದಲ್ಲಿ ಅಥವಾ ಬೇರೆ ರಿಲಿಜನ್ ಇದ್ರೆ ಅಥವಾ ಬೇರೆ ಒಂದು ವಿಷಯದಲ್ಲಿದ್ರೆ ಅಲ್ಲಿಂದ ನಾವು ಯೇಸು ಸ್ವಾಮಿ ಹೆಸರನ್ನ ಕೇಳಿ ನಾವು ಈ ಒಂದು ಸತ್ಯದಲ್ಲಿ ಅಥವಾ ಸ್ವಾಮಿಯನ್ನ ಹಿಂಬಾಲಿಸುವ ಒಂದು ಜನರಾಗಿ ಬಂದಿರ್ಬೋದು ಅಲ್ವಾ. ಸೊ ದಾವೀದನ ಒಂದು ಮನಸ್ಥಿತಿ ಅಲ್ವಾ ನಮ್ಮಲ್ಲಿ ಇದ್ದಿರೋದ್ರಿಂದಾನೇ ದೇವರು ಹಂತವಾಗಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಸತ್ಯದ ಮಾರ್ಗದ ಬೆಳಕನ್ನ ಒಂದೊಂದು ದಿನ ಕೂಡ ನಮ್ಮನ್ನ ಹೆಚ್ಚು ಮಾಡಿಕೊಂಡೇ ಬರ್ತಾ ಇದ್ದಾರೆ ನೋಡ್ರಿ. ಅದೇ ತುಂಬಾ ಮುಖ್ಯವಾದದ್ದು. ದೇವರು ನಮ್ಮನ್ನ ಸ್ವಲ್ಪ ನಮ್ಮ ಜೀವನವನ್ನ ಹಿಂದೆ ತಿರುಗಿ ನಾವು ನೋಡಿದಾಗ ನಾವು ಯಾವ ರೀತಿಯ ಪಾಪಿಗಳಾಗಿದ್ದೀವಿ, ದೇವರೇ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಲ್ವಾ. ಯೇಸು ಸ್ವಾಮಿನೇ ತಂದೆಯಾದ ದೇವರೇ ಯೇಸು ಸ್ವಾಮಿ ಅಂತ ಈ ರೀತಿ ತುಂಬಾ ಅನೇಕ ರೀತಿಯ ಒಂದು ಗೊಂದಲಗಳಲ್ಲಿ, ಅನೇಕ ರೀತಿಯ ತಪ್ಪಾದ ಬೋಧನೆಗಳಲ್ಲಿ ನಾವು ದೇವರ ನಿಜವಾದ ಒಂದು ಯೋಜನೆಯನ್ನ, ದೇವರ ಸಂಕಲ್ಪವನ್ನ ಮರ್ತೋಗಿದ್ರು ಕೂಡ ನಾವು ದೇವರಿಗೆ ನಮ್ಮ ಹೃದಯದಲ್ಲಿ ಯಾವುದೋ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿರೋದ್ರಿಂದಾನೇ ದೇವರು ಈ ಸತ್ಯದ ಬೆಳಕನ್ನ ಕೇಳೋದಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಮುಖ್ಯವಾದ ಕಾರ್ಯಗಳು ಸಹೋದರರೇ. ನಾವೆಲ್ಲರೂ ಕೂಡ ನಮ್ಮ ಜೀವನದ ಒಂದು ಚರಿತ್ರೆಯನ್ನ ಹಿಂದೆಯಿಂದ ನೋಡಿದಾಗ ನಮ್ಗೆ ದೇವರು ಡೈರೆಕ್ಟ್ ಆಗಿ ಅವರ ಸಂದೇಶವನ್ನ ಅಥವಾ ಅವರ ಸಂಕಲ್ಪವನ್ನ ನಮ್ಗೆ ತಿಳಿಸಿಲ್ಲ. ಏನು ಅಂದ್ರೆ ಆ ದೇವರನ್ನ ಹುಡುಕುವ ಒಂದು ಪ್ರಯತ್ನವನ್ನ ಮಾಡಿದಾಗ ಮಾತ್ರ
ನಾವು ಸತ್ಯವೇದದಲ್ಲಿ ನೋಡ್ತೀವಿ, ಸ್ವಾಮಿ ಹೇಳ್ತಾರೆ, ಈ ಸತ್ಯವೇದದನ್ನ ಹುಡುಕಿ ಹೋದ್ರಿ, ಅದರಲ್ಲಿ ಜೀವ ಮಾರ್ಗವಿದೆ ಅಂತ ಹೇಳ್ತಾರೆ. ಆ ರೀತಿ ನೀವು ಹುಡುಕಿ ಇನ್ನೂ ಆ ಹುಡುಕುವಾಗ ನಿಮಗೆ ಒಂದು ಸಮಾಧಾನ ಇಲ್ಲದೆ ಇರುವಾಗ, ನಿಮಗೆ ಇನ್ನೂ ತಿಳಿಯಬೇಕು ಅಂತ ಹೇಳುವಾಗ ಅದಕ್ಕೆ ನೀವು ಒಂದು ಪ್ರಯತ್ನ ಮಾಡಿದ್ರಿ ನೋಡಿ, ಆ ಪ್ರಯತ್ನವೇ ದೇವರು ನೋಡುವಂತ ವಿಷಯ. ಅದೇ ತರನೇ ದಾವೀದನ ವಿಚಾರದಲ್ಲಿ ಕೂಡ ಅವನ ಜೀವನದಲ್ಲಿ ಅವನು ಕುರುಬನಾಗಿದ್ದ ಒಬ್ಬ ವ್ಯಕ್ತಿ ಅರಸನಾಗೋದಕ್ಕೆ ದೇವರು ಯಾವ ರೀತಿಯಲ್ಲಿ ಹಂತ ಹಂತವಾಗಿ ಆತನನ್ನ ಆ ಒಂದು ಸ್ಥಾನಕ್ಕೆ ತಂದ್ರು, ಆ ತರ ಇಲ್ಲೂ ಕೂಡ ಸಹೋದರರೇ, ನಿಮ್ಮನ್ನು ಕೂಡ ನನ್ನನ್ನು ಕೂಡ ಅದೇ ರೀತಿ ನನ್ನ ಹೃದಯದಲ್ಲಿ ಯಾವ ಒಂದು ಗೌರವ, ಯಾವ ಒಂದು ಭಯಭಕ್ತಿ ಇದನ್ನ ನಾನು ತೋರಿಸುತ್ತೀನೋ ಅದರ ಒಂದು ಅಡಿಯಲ್ಲಿನೇ ದೇವರು ಈ ಬೆಳಕನ್ನ ನನಗೆ ನಿಧಾನಕ್ಕೆ ಕೊಟ್ಕೊ ಬರ್ತಾರೆ ಸಹೋದರರೇ. ಸೊ ಅಲ್ಲಿ ನಾವು ಹೀಗೆ ಏನ್ ನೋಡ್ತೀವಿ ಅಂದ್ರೆ, ಈಗ ದಾವೀದನ ಮನಸ್ಸು ತುಂಬಾ ಒಳ್ಳೇದಾಗಿತ್ತು, ದೇವರ ಮಂಜೂಷುವಿಗೆ ಯೆರೂಸಲೇಮಿಗೆ ತರಬೇಕು. ಸೊ ಈಗ ಅದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತದೆ. ಆ ಎಲ್ಲಾ ಸಿದ್ಧತೆಗಳು ನಡೆಯುವಾಗ ಸಹೋದರರೇ, ಅಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಆ ಸಿದ್ಧತೆಗಳ ಸಮೇತ ಅಲ್ಲಿ ನೋಡ್ಬೇಕಾದ್ರೆ ದಾವೀದನು ಆ ಒಂದು ಮಂಜೂಷನ್ನ ಯೆರೂಸಲೇಮಿಗೆ ತರೋದನ್ನ ಒಂದು ದೊಡ್ಡ ಒಂದು ಸಮಾರಂಭವಾಗಿ ಮಾಡಬೇಕು ಅಂತ ಹೇಳಿ, ಒಂದು ದೊಡ್ಡ ಒಂದು ಕುತೂಹಲದ ಅಥವಾ ಸಮಾರಂಭ ಹೆಂಗಿರ್ಬೇಕಂದ್ರೆ, ಜನ ಅದನ್ನು ನೋಡಿ ದೇವರ ನಾಮವನ್ನ ಮಹಿಮೆ ಪಡಿಸ್ಬೇಕು ಅಂತ ಹೇಳಿ ದಾವೀದನಿಗಿದ್ದ ಯಥಾರ್ಥವಾದ ಹೃದಯದಲ್ಲಿ ದಾವೀದನು ಮೇಲ ತಾಲ ಅಲ್ವಾ, ನಾಟ್ಯ ಇದೆಲ್ಲ ಕೂಡ ಏನ್ ಮಾಡಿದ್ರಂತೆ, ರೆಡಿ ಮಾಡಿ ಹತ್ತತ್ರ 30,000 ಜನನ ಕರ್ಕೊಂಡು ಈಗ ಎಲ್ಲಿ ಹೋದ್ರು ಅಂದ್ರೆ ಕಿರಿಯಾತ್ ಜಾರಿಮಲ್ಲಿ ಇದ್ದಂತ ಅಬಿದ್ನ ಮನೆಗೆ ಹೋಗಿ ಆ ಒಂದು ಮಂಜೂಷನ್ನ ಈಗ ತರಕ್ಕೆ ಅವ್ರು ಏನ್ ಮಾಡಿದ್ರಿ, ಒಂದು ಪ್ರಯತ್ನ ಅಥವಾ ಒಂದು ಪ್ಲಾನ್ ನ ಮಾಡಿದ್ರು. ಸೊ ಇದು ಯಾವ ರೀತಿ ನಡೀತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರ ಮನಸ್ಸಿನ ತಕ್ಕನಂಗೆ ಅವರು ಎಲ್ಲಾ ವಿಷಯಗಳನ್ನ ಪ್ಲಾನ್ ಮಾಡಿಕೊಂಡು ಜನರ ಹತ್ರ ಅಪ್ಪನೆ ಕೇಳ್ಕೊಂಡು, ಜನರ ದೃಷ್ಟಿಯಲ್ಲಿ ಇದು ತುಂಬಾ ಒಳ್ಳೇದು ಅಂತ ಅವ್ರಿಗೆ ಗೊತ್ತಾಗಿ ಆ ಅಪ್ಪನೆಯನ್ನ ಕೊಟ್ಟರು. ಅದಾದ ನಂತರ ಈಗ ಅರಸನಾದ ದಾವೀದನು ಏನ್ ಮಾಡ್ತಾರೆ ಅಂದ್ರೆ ಈ ಮಂಜೂಷನ್ನ ತರ್ತಾರೆ ಅಲ್ವಾ. ಸೊ ಇದು ಎಲ್ಲಿ ನೋಡ್ಬೋದು ಅಂದ್ರೆ 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 6ರಿಂದ ಒಂದಷ್ಟು ವಚನಗಳನ್ನ ಓದೋಣ. 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 6ನೇ ವಚನದಿಂದ ನಾವು ಈ ವಿಷಯಗಳನ್ನ ನೋಡ್ಬೋದು. ಅವರೆಲ್ಲರೊಡನೆ ಯಹೂದ ದೇಶದ ಬಾಲ ಎನಿಸಿಕೊಳ್ಳುತ್ತಿದ್ದ ಕಿರ್ಯತರ್ಮೆಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವ ಮಂಜೂಷವನ್ನು ಅಬೀನಾದಾಬನ ಮನೆಯಿಂದ ಹೊರಗೆ ತಂದು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಉಜ್ಜನು ಅಹಿಯೋನನು ಬಂಡಿಯನ್ನು ಹೊಡೆದರು. ದಾವೀದನು ಎಲ್ಲಾ ಇಸ್ರೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ತಾಳ, ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಆಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು. ಕಂಟಿನ್ಯೂ ಮಾಡಿ. ಅವರು ಕಿದೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನ ಕೈ ಚಾಚಿ ದೇವ ಮಂಜೂಷವನ್ನು ಹಿಡಿದನು. ಉಜ್ಜನು ಮಂಜೂಷದ ಮೇಲೆ ಸೊ ಇಲ್ಲಿ ಘಟನೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ನಾವು ಕೂಡ ಎಷ್ಟೋ ಈ ಒಂದು ವಿಷಯವನ್ನ ಅನೇಕ ಸಾರಿ ಓದಿರ್ತೀವಿ ಅಲ್ವಾ. ನಾವು ಎಲ್ಲ ಕೂಡ ಸತ್ಯವೇದವನ್ನ ಓದುವ ಮಕ್ಕಳಾಗಿರೋದ್ರಿಂದ ಈ ಒಂದು ಘಟನೆ ಕೂಡ ನಾವು ಯಾವಾಗಲೂ ಓದಿರ್ತೀವಿ. ಉಜ್ಜನು ಯಾವ ತಪ್ಪುಗೋಸ್ಕರ ಆತನು ಸತ್ತನು ಅಂತ ಎಷ್ಟೋ ಸರಿ ನಾವೇನ್ ಮಾಡಿರ್ತೀವಿ, ಯೋಚನೆ ಮಾಡಿರ್ತೀವಿ. ಯಾಕೆ ದೇವರು ಮಂಜೂಷು ಬೀಳ್ತದೆ, ಅವರ ವಸ್ತು ದೇವರ ಒಂದು ದೇವರ ವಸ್ತುವಾಗಿರುವಂತ ಮಂಜೂಷು ಬೀಳದೆ ಇರಬಾರ್ದು ಅಂತ ಹೇಳಿ ಉಜ್ಜನು ಕೈ ಹಾಕಿದ್ದು, ಬೇರೆ ಏನೂ ತಪ್ಪು ಮಾಡಿಲ್ಲ. ಸೊ ಆ ರೀತಿ ಆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಫಿಲಿಸ್ತಿಯರಿಗೆ ಈ ಮಂಜೂಷು ಬಗ್ಗೆ ಗೊತ್ತೇ ಇಲ್ಲ. ಅವರು ಯಾವ ರೀತಿ ಈ ಮಂಜೂಷನ್ನ ಹ್ಯಾಂಡಲ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಆದ್ರೆ ಇಲ್ಲಿ ಈ ಉಜ್ಜನ ವಿಷಯದಲ್ಲಿ ನೋಡ್ಬೇಕಾದ್ರೆ ಈತನನ್ನ ಜಸ್ಟ್ ಆ ಮಂಜೂಷನ್ನ
ಬೀಳ್ತದೆ ಅಂತ ಹಿಡಿಯೋದಕ್ಕೆ ಹೋದಾಗ ಆತನು ಮರಣವನ್ನ ಹೊಂದಿದ ಅಂತ ನೋಡುವಾಗ ಇದು ಯಾವಾಗ್ಲೂ ನಮ್ಗೇನಾಗಿತ್ರಿ ಒಂದು ಪ್ರಶ್ನೆಯಾಗೇ ಉಳ್ಕೊಂಡಿತ್ತು. ದೇವರು ಇಂಥ ಕಠೋರವಾದ ಒಂದು ಕೆಲಸವನ್ನ ಮಾಡಿದ್ರ, ಏನಕ್ಕೆ ದೇವರು ಆತನು ಮಾಡಿದ್ದ ಒಳ್ಳೇದಕ್ಕೆ ದೇವರು ಈ ರೀತಿಯ ಶಿಕ್ಷೆಯನ್ನ ಕೊಟ್ರು ಅನ್ನುವ ಅನೇಕ ರೀತಿಯ ಒಂದು ಯೋಚನೆ ನಮ್ಮಲ್ಲಿ ಇತ್ತಲ್ವಾ. ಸೊ ಇಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ಕೆ ಒಂದು ಏನ್ರಿ ಒಂದು ಆನ್ಸರ್ನ ನೋಡೋಣ ಸತ್ಯವೇದದಲ್ಲೇ, ಓಕೆನಾ. ಸೊ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಘಟನೆ ನಮಗ್ ಗೊತ್ತಿದೆ, ನಾವು ಬ್ರದರ್ ಓದುವಾಗ ಕೇಳ್ಕೊಂಡ್ವಿ, ಮೇಳ ತಾಳ ಎಲ್ಲ ನಾಟ್ಯ ಇದೆಲ್ಲ ಆಡ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಮಂಜುಷನ್ನ ಒಂದು ಹೊಸ ಎತ್ತಿನ ಗಾಡಿಯನ್ನ ಮಾಡಿ ಆ ಹೊಸ ಎತ್ತಿನ ಗಾಡಿಯಲ್ಲಿ ಆ ಮಂಜುಷನ್ನ ಇಟ್ಟು ಆ ಮಂಜುಷನ್ನ ಈಗ ಯೆರೂಸಲೇಮಿಗೆ ತರೋದಕ್ಕೆ ಆ ಪ್ರಯಾಣವನ್ನ ಪ್ರಾರಂಭ ಮಾಡಿದ್ರು. ಅದು ಆ ಮಂಜುಷು ಸ್ವಲ್ಪ ದೂರ ಬಂದ ನಂತರ ಅಲ್ಲಿ ನಮ್ಗೆಲ್ರೂ ಗೊತ್ತಿದೆ, ಈಗಿರೋ ತರ ರಸ್ತೆಗಳು ಇಲ್ಲಿಲ್ಲ ಅಲ್ವಾ, ಅದು ಗುಡ್ಡಗಾಡುಗಳೇ ಅಲ್ವಾ. ಸೊ ಅಲ್ಲಿ ಈ ಒಂದು ಎತ್ತಿನ ಗಾಡಿ ಯಾವಾಗ ಸ್ವಲ್ಪ ಆ ಒಂದು ದಾರಿಯಲ್ಲಿ ಎಡುವುತೋ ಆವಾಗ ಮಂಜುಷು ಬೀಳಕ್ ಹೋದಾಗ ಅಲ್ಲಿ ಉಜ್ಜನು ಅದನ್ನ ಹಿಡಿಯಕ್ ಹೋದ್ರು, ಆವಾಗ ಉಜ್ಜನು ಸತ್ರು ಅಂತ ಕೂಡ ಬರ್ತದೆ. ಸೊ ಇದಾದ ನಂತರ ಈಗ ಏನಾಗತ್ತೆ ಅಂದ್ರೆ ದಾವೀದನಿಗೆ ತುಂಬಾ ಭಯ ಉಂಟಾಗತ್ತೆ, ಓಕೆನಾ. ಏನಪ್ಪ ಭಯ ಅಂದ್ರೆ, ದೇವರಿಗೋಸ್ಕರ ನಾನು ಎಷ್ಟೋ ವಿಷಯಗಳಲ್ಲಿ ದೇವರನ್ನ ಮೆಚ್ಚಿಸಕ್ಕೆ ನನ್ನ ಜೀವನವನ್ನ ನಾನು ಮಾಡಿದ್ದೀನಿ. ವಿಶೇಷವಾಗಿ ಈ ಮಂಜುಷನ್ನ ತರೋದಕ್ಕೆ ಸೌಲನು ಯಾವ ಪ್ರಯಾಸನೂ ಮಾಡಿಲ್ಲ. ಯಹೂದ್ಯರು ಈ ಮಂಜುಷನ ಬಗ್ಗೆ ಮರ್ತೇ ಬಿಟ್ಟಿದ್ದಾರೆ. ದೇವರ ಪ್ರಸನ್ನತೆ ಯೆರೂಸಲೇಮಲ್ಲಿ ಇಲ್ಲದೆ ಇರುವಂತ ಪರಿಸ್ಥಿತಿ. ಈ ದೇವರ ಪ್ರಸನ್ನತೆ ಯೆರೂಸಲೇಮಿಗೆ ಬಂದ್ರೆ ಮಾತ್ರ ಯಹೂದ್ಯರು ಸಮಾಧಾನವಾಗಿ ಎಲ್ಲಾ ಯುದ್ಧಗಳಲ್ಲಿ ಜಯಗೊಳ್ಳಬಹುದು ಅನ್ನೋದನ್ನ ದಾವೀದನ ಅರ್ಥ ಮಾಡ್ಕೊಂಡೆ ಈ ಕೆಲಸವನ್ನ ಮಾಡಿದ್ರು. ಅದೆಲ್ಲ ಕೂಡ ಈಗ ದಾವೀದನಿಗೆ ದೇವರ ಮೇಲೆ ಒಂದು ಕೋಪ ಬಂದ್ಬಿಡ್ತು. ಏನಂದ್ರೆ, ನಾನು ನನ್ನ ಜೀವನದಲ್ಲಿ ಎಷ್ಟೋ ವಿಷಯದಲ್ಲಿ ದೇವರನ್ನ ನಾನು ಗೌರವದಿಂದ ನೋಡೋದಕ್ಕೆ ನಾನು ಮಾಡಿದ್ದೀನಿ, ಆದ್ರೆ ಇದರಲ್ಲೂ ಕೂಡ ನಾನು ದೇವರನ್ನ ಮೆಚ್ಚಿಸೋಕೆ ನಾನಾ ರೀತಿಯ ಆರಾಧನೆಗಳು ಮಾಡ್ತೀನಿ, ನಾನಾ ರೀತಿಯ ಜನರನ್ನ ಸೇರಿಸಿದ್ದೀನಿ. ಇದಕ್ಕಿಂತ ಜೋರಾಗಿ ಯಾರು ಮಾಡ್ಬೋದು ಅಲ್ವಾ. 30,000 ಜನನ ಕೂಡಿಟ್ಟು ಆ ಒಂದು ಯಾತ್ರೆಯನ್ನ ಪ್ರಾರಂಭ ಮಾಡಿದಾಗ ದಾವೀದನಿಗೆ ತುಂಬಾ ಒಂದು ದುಃಖ ಉಂಟಾಯಿತು ದೇವರ ಮೇಲೆ. ಆ ವಿಚಾರವನ್ನ ಕಂಟಿನ್ಯೂ ಮಾಡಿ 10ನೇ ವಚನ ತನಕ ಓದಿ. 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ ಎಲ್ಲಿಂದ ಬಿಟ್ರೋ ಅಲ್ಲಿಂದ 10ನೇ ವಚನ ತನಕ ಓದಿ. 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 10ನೇ ವಚನ ತನಕ ಓದಿ. ಎಷ್ಟೀಗ ಓದಿದ್ರೆ ಅದು ಬಿಟ್ಟು ಮಿಕ್ಕಿರೋದು ಓದಿ. ಬ್ರದರ್ 10 ಓದಿದ್ದೀನಿ, ಮುಂದಕ್ಕೆ ಓದ್ಲಾ ಬ್ರದರ್? 10 ಓದಿದ್ರಾ? ಓಕೆ, ನೋ ಪ್ರಾಬ್ಲಮ್. ಓಕೆ, ರೈಟ್. ಸೊ ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಇನ್ನೊಂದು ವಚನವನ್ನ ಕೂಡ ಓದಿ. 2ನೇ ಸಾಮುವೇಲ 6ನೇ ಅಧ್ಯಾಯ 9ರಿಂದ 11 ವಚನಗಳನ್ನ ಕೂಡ ಓದಿ. 2ನೇ ಸಾಮುವೇಲ 6ನೇ ಅಧ್ಯಾಯ 9ರಿಂದ 11 ವಚನಗಳು. ಅವರು ನಾಕೋಣನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಆ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲೇ ಸತ್ತನು. ನೋಡ್ರಿ, ಯೆಹೋವನು ಉಜ್ಜನನ್ನು ಇಲ್ಲಿ ನೋಡುವಾಗ ಒಂದ್ ನಿಮಿಷ ಇದು ಹೇಳ್ಬಿಡ್ತೀನಿ, ಆಮೇಲೆ ಓದಿ. ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಆ ಮಂಜುಷನ್ನ ಮುಟ್ಟೋದಿಕ್ಕೋಸ್ಕರ ದೇವ್ರು ಏನ್ ಮಾಡ್ಬಿಟ್ರಂತೆ, ಆತನನ್ನ ಸಾಯಿಸಿದ್ರು ಅಂತ ಕೂಡ ನೋಡ್ತೀವಿ. ಓದಿದ್ರೆ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರಚುಚ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಳಲ್ಲದೆ ಗತ್ ಊರಿನ
ಓಬೇದಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದಮನ ಮನೆಯಲ್ಲಿ 3 ತಿಂಗಳುಗಳ ಕಾಲ ಇತ್ತು. ಆ ಕಾಲದಲ್ಲಿ ಓಕೆ ಯೆಹೋವನು ಅವನನ್ನು ಓಕೆ ಓಕೆ. ಅವನ ಸೊ ಇಲ್ಲಿ ಮನೆಯವರನ್ನು ಆಶೀರ್ವದಿಸಿದನು. ಓಕೆ ಥ್ಯಾಂಕ್ ಯು. ಸೊ ಇಲ್ಲಿ ನಾವು ನೋಡುವಾಗ ನಮಗೆ ಘಟನೆ ತುಂಬಾ ಇತಿಹಾಸ ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ಈಗ ದಾವೀದನು 30,000 ಜನ ಇಸ್ರೇಲಿಯರನ್ನ ಕರ್ಕೊಬಂದು ಈ ಒಂದು ದೊಡ್ಡ ಒಂದು ಸಮಾರಂಭ ಮಾಡಿ ಅದನ್ನು ಯೆರೂಸಲೇಮಿಗೆ ತರಬೇಕಾಗಿತ್ತು. ಆ ದಾರಿಯಲ್ಲಿ ನಡೆದಂತ ಘಟನೆ ನೋಡಿದಾಗ ದಾವೀದನಿಗೆ ತುಂಬಾ ದುಃಖ ಆಗೋಯ್ತು. ನನ್ನ ಜೀವನವನ್ನೇ ದೇವರಿಗೋಸ್ಕರ ನಾನು ದೇವರಿಗೋಸ್ಕರ ಅಂತಾನೆ ನಾನು ದೇವರನ್ನ ಪೂಜಿಸಿ ದೇವರಿಗೋಸ್ಕರ ಎಂತ ದೊಡ್ಡ ವಿಷಯಗಳನ್ನ ಮಾಡಿದ್ದೀನಿ, ಆದ್ರೆ ದೇವರು ನನ್ನ ಮೇಲೆ ಈ ರೀತಿಯ ಒಂದು ವಿಷಯವನ್ನ ಮಾಡ್ಬಿಟ್ರ ಅಂತ ಹೇಳಿ ಈಗ ನಾನು ಯಾವ ರೀತಿಯಲ್ಲಿ ಈ ಮಂಜೂಷನ್ನ ಯೆರೂಸಲೇಮಿಗೆ ತಗೊಂಡೋಗ್ಲಿ ಅಂತ ಒಂದು ಭಯ ಬಂದ್ಬಿಡ್ತು ಅವ್ರಿಗೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಆ ಪಕ್ಕದಲ್ಲಿ ಆ ದಾರಿಯಲ್ಲಿ ಬರ್ತಾ ಇರುವಾಗ ಪಕ್ಕದಲ್ಲಿರುವಂತ ಓಬೇದೆದೋಮ್ ಅನ್ನುವ ಒಂದು ವ್ಯಕ್ತಿಯ ಮನೆಯಲ್ಲಿ ಈ ಮಂಜೂಷನ್ನ ಇಡ್ತಾರೆ. ಇದು ಕೂಡ ಇಸ್ರೇಲ್ ಜನಾಂಗದ ಒಬ್ಬ ವ್ಯಕ್ತಿ ಅಲ್ವಾ. ಈ ಓಬೇದೆದೋಮ್ ಮನೆಯಲ್ಲಿ ಏನ್ ಮಾಡ್ತಾರೆ, ಆ ಮಂಜೂಷನ್ನ ಇಟ್ಬಿಟ್ಟು ದಾವೀದನ್ ಏನ್ ಮಾಡ್ತಾರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಭಯಭೀತಿಯಲ್ಲಿ ಅವ್ರು ಯೆರೂಸಲೇಮಿಗೆ ಬಂದು ಸೇರ್ಬಿಡ್ತಾರೆ. ಸೇರಿದ ನಂತರ ನಾವು ಅಲ್ಲಿ ವಚನ ಓದಿದಾಗ ಬ್ರದರು ನಾವ್ ಏನ್ ನೋಡ್ತೀವಿ ಅಂದ್ರೆ, ಆ ಮಂಜೂಷು 3 ತಿಂಗಳ ಕಾಲ ಓಬೇದೆದೋಮ್ ಮನೆಯಲ್ಲಿ ಇತ್ತಂತೆ ಅಲ್ವಾ. ಸೊ ಆ 3 ತಿಂಗಳ ಕಾಲದಲ್ಲಿ ನಾವು ಏನು ವಚನ ಹೇಳ್ತದೆ ಅಂದ್ರೆ, ದೇವರು ಓಬೇದೆದೋಮ್ ಮನೆಯನ್ನ ಆಶೀರ್ವದಿಸಿರು ಅಂತ ಕೂಡ ವಚನ ಹೇಳ್ತದೆ ನಮಗೆ. ಯೋಚನೆ ಮಾಡಿ ಸಹೋದರ ಸಹೋದರರೇ, ಅಬಿದ್ನ ಮನೆಯಲ್ಲಿ 20 ವರ್ಷ ಕಾಲ ಈ ಒಂದು ಮಂಜೂಷವು ಇತ್ತು. ಆದ್ರೆ ಸತ್ಯವೇದದಲ್ಲಿ ಎಲ್ಲೂ ಕೂಡ ಅವರು ಮನೆ ಆಶೀರ್ವಾದ ಆಯ್ತು ಅಂತ ಎಲ್ಲೂ ನಮ್ಗೆ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿ ಓಬೇದೆದೋಮ್ ಮನೆಯಲ್ಲಿ 3 ತಿಂಗಳ ಕಾಲ ಮಾತ್ರನೇ ಅದು ಇತ್ತು. ಆ 3 ತಿಂಗಳಲ್ಲಿ ದೇವರು ಓಬೇದೆದೋಮನ್ನ ಏನ್ ಮಾಡಿದ್ರಂತೆ, ಆ ಕುಟುಂಬವನ್ನ ಆಶೀರ್ವದಿಸಿದ್ರು ಅಂತ ಕೂಡ ವಚನ ನಮಗೆ ಇಲ್ಲಿ ತಿಳಿಯಲ್ಪಟ್ಟಿದೆ ಸಹೋದರ ಸಹೋದರರೇ. ಸೊ ಆಗಿರುವಾಗ ಈ ಒಂದು ಸಂದೇಶ, ಈ ಒಂದು ವಿಷಯ ಈಗ ದಾವೀದನಿಗೆ ಏನಾಗತ್ರಿ, ದಾವೀದನಿಗೆ ಈ ಸಂದೇಶ ಹೋಗುತ್ತೆ. ಏನಂದ್ರೆ, ನಾವು ಮಂಜೂಷನ್ನ ಓಬೇದೆದೋಮ್ ಮನೆಯಲ್ಲಿ ಬಿಟ್ಟು ಬಂದ್ವಲ್ಲ, ಆ ಮನೆಯನ್ನ ದೇವರು ಈಗ ಆಶೀರ್ವದಿಸಿದ್ದಾರೆ. ಅವ್ರ ಮನೆಯಲ್ಲಿ ದೇವರ ಪ್ರಸನ್ನತೆ ಇರೋ ತರ ಇದೆ ಅಂತ ಗೊತ್ತಾದಾಗ ಈಗ ದಾವೀದನಿಗೆ ಎಲ್ಲೋ ಒಂದು ಕಡೆ ಏನಕ್ಕೋಸ್ಕರ ದೇವರು ನಾನು ಇದಕ್ಕಿಂತ ಜೋರಾಗಿ ನಾನು ದೇವರ ಮಂಜೂಷನ್ನ ತರಬೇಕಾದ್ರೆ ದೇವರು ಈ ತರ ಮಾಡ್ಬಿಟ್ರು. ಆದ್ರೆ ಈಗ ಒಂದು ಕೇವಲ ಒಂದು ಯಹೂದ್ಯನ ಮನೆಯಲ್ಲಿ ಈ ಒಂದು ಮಂಜೂಷನ್ನ ಬಿಟ್ಟು ಬಂದಿದ್ದೀವಿ, ಅಲ್ಲಿ ದೇವರು ಯಾವ ರೀತಿ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಏನಾಯ್ತ್ರಿ ದಾವೀದನಿಗೆ ಆಟೋಮೆಟಿಕ್ ಆಗಿ ಬಂದಿರ್ಬೇಕಲ್ವಾ. ಅರಸನಾಗಿರುವಂತ ದಾವೀದಿಗೂ ಒಬ್ಬ ಒಂದು ಸಾಮಾನ್ಯವಾದ ಯಹೂದ್ಯನಿಗೂ ಯಾವ ರೀತಿ ದೇವರು ನಡೆಸ್ತಾ ಇದ್ದಾರೆ ಅಂತ ಒಂದು ಯೋಚನೆ ಆಗಿರ್ಬೇಕು. ಆವಾಗ್ಲೇ ದಾವೀದನು ಆಲೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಕರೆಕ್ಟಾ? ಸೊ ಇಲ್ಲಿ ನಾವು ನೋಡುವಾಗ ದಾವೀದನ ಒಂದು ಮನಸ್ಥಿತಿಯನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡಿದಾಗ, ದಾವೀದನನ್ನ ದೇವರು ನಮಗ್ ಗೊತ್ತಿದೆ, ಬಾಲ್ಯದಿಂದಲೇ ದಾವೀದನ ಜೊತೆ ದೇವರು ಇದ್ರು ಅಲ್ವಾ. ಬಾಲ್ಯದಿಂದಲೇ ಆತನ ಜೊತೆ ದೇವರು ಇದ್ರು. ಯಾಕೆ ಅಂದ್ರೆ ಅವನ ಮನಸ್ಥಿತಿ ಯಥಾರ್ಥವಾಗಿ ದೇವರಿಗೆ ಮೆಚ್ಚುಗೆ ಆಗಿತ್ತು. ಹಂತದಲ್ಲಿ ದಾವೀದನನ್ನ ದೇವ್ರು ಏನ್ ಮಾಡಿದ್ರಿ, ಸಾಮುವೇಲ್ ಮೂಲಕ ದಾವೀದನನ್ನ ಅಭಿಷೇಕ ಮಾಡಿ ಆತನೇ ಅರಸನು ಅಂತ ಹೇಳಿದ್ರು ಕೂಡ ದಾವೀದನು ಏನ್ ಮಾಡಿಲ್ಲ ರೀ, ತುಂಬಾ ದೊಡ್ಡದಾಗಿ ಅದನ್ನ ಎಣ್ಣಿಸದೆ ಅವನು ಸಾಧಾರಣವಾದ ಒಂದು ವ್ಯಕ್ತಿಯಾಗೇ ಇದ್ದ. ಸೌಲನ ರಾಜ್ಯಭಾರ ಮುಗಿಯೋ ತನಕ, ದೇವರು ಆತನಿಗೆ ರಾಜ್ಯಭಾರ ಕೊಡೋ ತನಕ ಆತನು ಯಾವುದೇ ರೀತಿಯ ಒಂದು ಕುತಂತ್ರವನ್ನ ಮಾಡಿ ಅರಸನಾಗಿಲ್ಲ. ಇದೆಲ್ಲ ಕೂಡ ಆತನ ಯಥಾರ್ಥವಾದ ಹೃದಯವನ್ನ ತೋರಿಸುತ್ತೆ. ವಚನಗಳು ಕೂಡ ಯಾವ ರೀತಿ ಬರೆಯಲ್ಪಟ್ಟಿದೆ ಅಂದ್ರೆ, 1-2 ವಚನಗಳನ್ನ ನಾವು ಓದೋಣ. 1 ಸಾಮುವೇಲ 18ನೇ ಅಧ್ಯಾಯ 14ನೇ ವಚನವನ್ನ ಓದೋಣ. 1 ಸಾಮುವೇಲ 18ನೇ ಅಧ್ಯಾಯ 14ನೇ ವಚನ.
ಯೆಹೋವನು ಯೆಹೋವನು ಇವನ ಸಂಗ ಓದಿ 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 ಬ್ರದರ್, ಬ್ರದರ್. ಓದಿ. ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ನೋಡ್ರಿ, ಇದೆಲ್ಲ ನೋಡ್ಬೇಕಾದ್ರೆ ದಾವೀದನ ಬಗ್ಗೆನೇ ಮಾತಾಡೋದು. ಯೆಹೋವನು ಆತನ ಸಂಗಡ ಇರೋದ್ರಿಂದ ಈತನು ಎಲ್ಲಾ ಕಾರ್ಯದಲ್ಲಿ ಜಯಗೊಳ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಇದೇ ತರ ಅನೇಕ ವಚನಗಳು ದೇವರು ಈತನ ಸಂಗಡ ಇದ್ರು ಅಂತ ಬರ್ತದೆ. ಒಂದೆರಡು ವಚನಗಳನ್ನ ಮಾತ್ರ ನಾವು ನೋಡಿದ್ವಿ. 2 ಸಾಮುವೇಲ 5ನೇ ಅಧ್ಯಾಯ 10ನೇ ವಚನ. 2 ಸಾಮುವೇಲ 5ನೇ ಅಧ್ಯಾಯ 10ನೇ ವಚನ. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ನೋಡಿದ್ರ ಸಹೋದರ ಸಹೋದರಿ, ಎಲ್ಲ ಕೂಡ ದಾವೀದನಿಗೆ ಒಂದು ಏನಿತ್ರಿ, ಒಂದು ಬಲವಾಗಿತ್ತು. ದೇವರು ಆತನ ಸಂಗಡ ಇರಬೇಕು ಅಂದ್ರೆ ದಾವೀದನ ಮನಸ್ಸು ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ. ಯಾವಾಗ್ಲೂ ತಪ್ಪು ಮಾಡಿದ್ರು, ಆ ತಪ್ಪು ಮಾಡಿ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ರು, ಇದೆಲ್ಲ ಒಂದು ಕಡೆ ಇತ್ತು. ಆದ್ರೆ ಆತನ ಮನಸ್ಸಲ್ಲಿ ದೇವರು ಅನ್ನೋದಕ್ಕೆ ಒಂದು ವಿಶೇಷವಾದ ಒಂದು ಗೌರವ ಇತ್ತು. ಅದಕ್ಕೋಸ್ಕರನೇ ನಾವು ನೋಡಿದಾಗ ಇದು ಏನಾಯ್ತು ಅಂದ್ರೆ, ಈಗ ದಾವೀದನ ಜೀವನದಲ್ಲಿ ದೇವರು ಯುದ್ಧಗಳನ್ನ ಮಾಡಿದ್ರು ಅಲ್ವಾ, ಯುದ್ಧಗಳನ್ನ ಮಾಡಿಸಿದ್ರು. ಅಲ್ಲಿ ಇಸ್ರೇಲ್ ಜನಾಂಗಕ್ಕೆ ಆ ಒಂದು ಕಾನಾನ್ ದೇಶವನ್ನ ಕೊಡಬೇಕಾದ್ರೆ ದಾವೀದನ ಮುಖಾಂತರ ಅನೇಕ ಯುದ್ಧಗಳನ್ನ ಮಾಡಿ ಇಸ್ರೇಲ್ ಜನವನ್ನ ಕಾಪಾಡಿದ್ರು ಅಲ್ವಾ. ಅವರ ಒಂದು ವೈರಿಗಳಿಂದ ಅವ್ರನ್ನ ಕಾಪಾಡಿದ್ರು. ಇದೆಲ್ಲ ಮಾಡ್ಕೊ ಬಂದಾಗ ದಾವೀದನಲ್ಲಿ ಒಂದು ವೇಳೆ ಏನಾಗಿರ್ಬೋದು ಅಂದ್ರೆ, ನಾನು ದೇವರನ್ನ ಯಾವ ರೀತಿ ನಾನು ನಡೆದ್ರು ಕೂಡ ನಾನು ದೇವರಿಗೆ ಮೆಚ್ಚುಗೆಯಾಗಿಯೇ ನಡೀತಾ ಇದ್ದೀನಿ ಅಂತ ಹೇಳಿ ಅವರು ಒಂದು ವೇಳೆ ಆಲೋಚನೆ ಮಾಡಿರ್ಬೋದು ಅಲ್ವಾ. ಆದ್ರೆ ದೇವರು ಈ ರೀತಿಯ ಒಂದು ದಾವೀದನ ಸಂಗಡ ಇದ್ರೂ ಕೂಡ ಯಾವಾಗ ದೇವರ ಒಂದು ನಿಯಮ, ದೇವರ ಒಂದು ನೀತಿ, ದೇವರ ಒಂದು ನ್ಯಾಯ ಅಂತ ಬಂದಾಗ ಅವರು ಎಂಥ ವ್ಯಕ್ತಿ ಇದ್ರೂ ಕೂಡ ದೇವರು ಆತನ ಮೇಲೆ ಕನಿಕರ ತೋರ್ಸಲ್ಲ ಅಲ್ವಾ. ಅದೇ ಈ ಘಟನೆಯಲ್ಲಿ ನಡೆದಂತ ಕಾರ್ಯ. ದಾವೀದನಿಗೆ ಏನಾಗೋಯ್ತು ಅಂದ್ರೆ, ನಾನು ನನ್ನ ಮನಸ್ಸಿಗೆ ಏನು ಬರ್ತದೋ ಆ ರೀತಿಯಲ್ಲಿ ದೇವರನ್ನ ನಾನು ಪೂಜಿಸಿದ್ರೆ, ಆ ರೀತಿಯಲ್ಲಿ ದೇವರ ನಾಮವನ್ನ ಮಹಿಮೆ ಪಡಿಸಕ್ ಹೋದ್ರೆ, ಆ ರೀತಿಯಲ್ಲಿ ದೇವರಿಗೆ ನಾನು ಸೇವೆ ಮಾಡಿದ್ರೆ ನನಗೆ ದೇವರು ನನ್ನನ್ನ ಮೆಚ್ತಾರೆ ಅಂತ ಹೇಳಿ ದಾವೀದನು ತಿಳ್ಕೊಂಡ್ರು. ಅದಕ್ಕೋಸ್ಕರನೇ ಆ ಮಂಜೂಷನ್ನ ತರಬೇಕಾದ್ರೆ ದೇವರು ಆ ಮಂಜೂಷನ್ನ ಮುಟ್ಟುವ ಅಥವಾ ಆ ಮಂಜೂಷನ್ನ ಯಾರು ಮುಟ್ಟಬೇಕು, ಯಾವ ರೀತಿ ಆ ಮಂಜೂಷನ್ನ ಹ್ಯಾಂಡಲ್ ಮಾಡಬೇಕು, ಇದೆಲ್ಲ ಕೂಡ ಏನ್ರಿ ಇಸ್ರೇಲ್ ಜನಾಂಗಕ್ಕೆ ಆಜ್ಞೆಯಾಗಿ ಕೊಟ್ಟಿದ್ರು. ಓಕೆನಾ, ನಮ್ಗೆಲ್ರೂ ಗೊತ್ತಿದೆ ಅಲ್ವಾ. ಮೋಶೆ ಏನ್ ಮಾಡಿದ್ರಿ, ಆ ಒಂದು ಬೆಟ್ಟಕ್ಕೆ ಹೋಗಿ ಆ ಒಂದು ದೇವದರ್ಶನ ಗೂಡಾರವನ್ನ ಮಾಡೋದಕ್ಕೆ ಫುಲ್ ಪ್ಲಾನೇ ಯಾರು ಕೊಟ್ರಿ, ದೇವರೇ ಕೊಟ್ರು. ಅದನ್ನೆಲ್ಲ ತಗೊಬಂದು ಮೋಶೆ ಏನ್ ಮಾಡ್ತಾರೆ, ಅಲ್ಲಿ ಇಸ್ರೇಲ್ ಜನಾಂಗವನ್ನ ಇಟ್ಟು ಆ ಒಂದು ಪ್ಲಾನ್ ಅಲ್ಲಿ ದೇವರು ಹೆಂಗೆ ಹೇಳ್ಕೊಟ್ರೋ ಅದೇ ತರ ಅಲ್ಲಿ ಮಾಡಿಸಿದ್ರು. ಕರೆಕ್ಟಾ? ಆ ರೀತಿ ಮಾಡಿಕೊಟ್ಟಾಗ ಸಹೋದರ ಸಹೋದರರೇ, ಅಲ್ಲಿ ದೇವರು ಆ ದೇವದರ್ಶನದ ಗೂಡಾರದ ಒಂದೊಂದು ವಸ್ತುಗಳನ್ನ ಯಾರು ಮುಟ್ಟಬೇಕು, ಯಾರು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಯಾವ ರೀತಿ ಅದನ್ನ ನಡೆಸಬೇಕು, ಇದೆಲ್ಲ ಕೂಡ ಏನ್ ಮಾಡಿದ್ರಿ, ಇಸ್ರೇಲ್ ಜನಕ್ಕೆ ಒಂದು ಆಜ್ಞೆಯಾಗಿ ಕೊಟ್ಟಿದ್ರು. ಆ ವಿಷಯದಲ್ಲಿ ದಾವೀದನು ಏನ್ ಮಾಡ್ಬಿಟ್ರಿ, ಸ್ವಲ್ಪ ಅಲಕ್ಷ್ಯ ಮಾಡ್ಬಿಟ್ರು. ಇದೇ ತುಂಬಾ ಮುಖ್ಯವಾದ ವಿಷಯ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ನಮ್ಮ ಜೀವನದಲ್ಲೂ ಕೂಡ ದೇವರ ಒಂದು ವಿಷಯ ಅಥವಾ ಸ್ವಾಮಿಯನ್ನ ನಾವು ತಿಳ್ಕೊಂಡಿರೋ ನಂತರ ಸ್ವಾಮಿ ನನಗೋಸ್ಕರ ಸತ್ರು ಅಂತ ಒಂದು ರೀತಿಯಲ್ಲಿ ಎಷ್ಟೋ ವರ್ಷ ನಾವು ಕ್ರೈಸ್ತರಾಗಿ ನಡ್ಕೊಂಡು ಬರ್ತಾನೆ ಇರ್ತೀವಿ ಅಲ್ವಾ. ನಾನಾ ರೀತಿಯ ಒಂದು ನಂಬಿಕೆಯಲ್ಲಿ ಇದ್ದಿರ್ತೀವಿ, ಆದ್ರೆ ಕ್ರೈಸ್ತರಾಗಿರ್ತೀವಿ. ಆ ಕ್ರೈಸ್ತರಾದಾಗ ನಾನಾ ರೀತಿಯ ನಂಬಿಕೆ ಯಾವ ರೀತಿ ಇದ್ದಿರ್ಬೋದು ಅಂದ್ರೆ, ಸತ್ಯವೇದಕ್ಕೆ ಅನುಗುಣವಾಗಿ ಇರ್ತಾ ಇರ್ಲಿಲ್ಲ. ನಮ್ಮ ಮನಸ್ಸಿಗೆ ಬಂದಂತೆ ದೇವರನ್ನ ಪೂಜಿಸ್ತಾ ಇದೀವಿ, ನಮ್ಮ ಮನಸ್ಸಿಗೆ ಬಂದಂತೆ ದೇವರ ಚಿತ್ತ ಹಿಂಗಿರ್ಬೋದು ಅಂತ ಅದನ್ನ ಅಳವಡಿಸ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ಎಷ್ಟೋ ಸರಿ ಸೋಲನ್ನ ಅಪ್ಪಿದ್ದೀವಿ, ಅಥವಾ ನಾವು ಅನೇಕ ಸಮಯದಲ್ಲಿ
ದುಃಖ ಪಟ್ಟಿದ್ದೀವಿ, ನಾವು ತಗೊಂಡಿರೋ ನಿರ್ಧಾರಗಳು ತಪ್ಪು ಅಂತ ಆವಾಗ ಗೊತ್ತಾಗತ್ತೆ ಅಲ್ವಾ. ಸೊ ಗೊತ್ತಾದಾಗ ನಮಗೆ ದೇವರ ವಾಕ್ಯದ ಮೇಲೆ ಗಮನ ಬರ್ತದೆ. ಅದನ್ನೇ ದಾವೀದನ ಜೀವನದಲ್ಲಿ ನಡೀತು ಅಲ್ವಾ. ಅಬಿಜ್ಞಾಮ್ ಮನೆಯಲ್ಲಿ ಇದ್ದಾಗ 20 ವರ್ಷ ಇತ್ತು. ದಾವೀದ ಅದನ್ನ ಧೈರ್ಯವಾಗಿ ಸಂತೋಷವಾಗಿ ಅದನ್ನ ಯೆರೂಸಲೇಮ್ ತರಬೇಕು ಅಂತ ಮನಸ್ಸಿತ್ತು. ಆದ್ರೆ ಅಲ್ಲಿ ನಡೆದಂತ ಘಟನೆಯಲ್ಲಿ ದಾವೀದನಿಗೆ ತುಂಬಾ ದುಃಖ ಉಂಟಾಯಿತು. ಆದ್ರೆ ಇಲ್ಲಿ ಓಬೇದೆದೋಮ್ ಮನೆಗೆ ಬಂದಾಗ ಅದು ದೇವರ ಒಂದು ಆಶೀರ್ವಾದ ಆ ಮನೆಯಲ್ಲಿ ಬಂತು ಅಂತ ಹೇಳಿದಾಗ ದಾವೀದನಿಗೆ ಏನೋ ಒಂದು ವಿಷಯ ಆತನು ಆಲೋಚನೆ ಮಾಡಕ್ ಶುರು ಮಾಡಿದ್ರು. ಯಾಕೆಂದ್ರೆ ಸಹೋದರರೇ, ಈ 20 ವರ್ಷ ಸೌಲನ ಕಾಲದಲ್ಲಿ, ಅದಕ್ಕಿಂತ ಮುಂಚೆ ಕೂಡ ಈ ಮಂಜೂಷನ ವಿಷಯದಲ್ಲಿ ಇಸ್ರೇಲ್ ಜನಾಂಗಕ್ಕೆ ಏನ್ರಿ ಅವ್ರಿಗಿದ್ದಂತ ಜ್ಞಾನ, ಅವ್ರಿಗಿದ್ದಂತ ಅರಿವು ಟೋಟಲ್ ಆಗಿ ಏನಾಗೋಯ್ತ್ರಿ, ಕಂಪ್ಲೀಟ್ ಆಗಿ ಮರ್ತೋಗ್ಬಿಟ್ರು. ಒಂದು ಜನರೇಷನ್ ಹೋಗಿ ಇನ್ನೊಂದು ಜನರೇಷನ್ ಬಂದಾಗ ಆ ಒಂದು ದೇವದರ್ಶನದ ಗುಡಾರದಲ್ಲಿ ಆ ಮಂಜೂಷು ದೇವರ ಪ್ರಸನ್ನತೆಯನ್ನ ಸೂಚಿಸೋದು. ಆ ಮಂಜೂಷ್ ಇದ್ರೆ ನಾವು ಗೌರವದಿಂದ ದೇವರ ಪ್ರಸನ್ನತೆಯನ್ನ ನಮ್ಮ ಜೊತೆ ಇದ್ದಾರೆ ಅಂತ ಅನ್ಕೋಬೇಕು ಅನ್ನುವ ಒಂದು ಎಲ್ಲಾ ರೀತಿಯ ಒಂದು ಬಿಲೀಫು ಅವ್ರು ಮರ್ತೋಗ್ಬಿಟ್ಟಿದ್ರು. ದಾವೀದನು ಕೂಡ ಅವನ ಜೀವನದಲ್ಲಿ ಈ ಮಂಜೂಷಿನ ವಿಶೇಷತೆಯನ್ನ, ಅದನ್ನ ಯಾವ ರೀತಿ ನಡೆಸಬೇಕು ಅಂತ ಆತನು ಕೂಡ ಮಾಹಿತಿ ಇಲ್ಲ. ಅದರಿಂದಾನೇ ಅವರು ವಚನ ನಾವು ಓದಿದಾಗ ಅವರು ಬಂದು ಆ ಒಂದು ಹಿರಿಯರ ಹತ್ರ, ಜನರ ಹತ್ರ ಮಾತಾಡಿದಾಗ ವಚನ ಹೇಳ್ತದೆ, ಅದು ಮನುಷ್ಯರ ಕಣ್ಣಿಗೆ, ಮನುಷ್ಯನ ದೃಷ್ಟಿಯಲ್ಲಿ ಅದು ಒಳ್ಳೇದಂತ ಅವರು ಭಾವಿಸಿ ದಾವೀದನಿಗೆ ಅಪ್ಪನೆ ಕೊಡ್ತಾರೆ, ಹೋಗಿ ತಗೋಬಾ ಅಂತ. ಆದ್ರೆ ದಾವೀದ್ ಮಾಡಿದ್ದ ತಪ್ಪೇನು ಅಂದ್ರೆ, ದಾವೀದನು ಅಲ್ಲಿ ಮನುಷ್ಯರನ್ನ ಅಲ್ಲಿ ಸಲಹೆ ಕೇಳೋ ಬದಲು ದೇವರ ಹತ್ರ ಈ ಒಂದು ವಿಷಯ ನನ್ನಲ್ಲಿ ಇದೆ, ಇದು ನಿಮ್ಮ ಚಿತ್ತದಂತೆ ನಡೀಲಿ, ಇದನ್ನ ನಾನು ತರಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಅಥವಾ ನೀವು ಆಜ್ಞೆ ಕೊಟ್ಟಿರೋದ್ರಲ್ಲಿ ಇದನ್ನ ಹೆಂಗೆ ಪಾಲನೆ ಮಾಡಬೇಕು ಅನ್ನುವ ಒಂದು ತಯಾರಿ ಆತನು ಮಾಡಿರ್ಲಿಲ್ಲ ಅಂತ ದಾವೀದನಿಗೆ ಈಗ ವಿಷಯ ಗೊತ್ತಾಯ್ತು ಅಲ್ವಾ. 1-2 ವಚನ ಓದೋಣ ಸಹೋದರರೇ. 1 ಸಾಮುವೇಲ 6ನೇ ಅಧ್ಯಾಯ 19ನೇ ವಚನ. 1 ಸಾಮುವೇಲ 6ನೇ ಅಧ್ಯಾಯ 19ನೇ ವಚನ. ಸೈಮನ್ ಬ್ರದರ್ ಓದ್ತೀರಾ? ಸೋಶಾಲಿಕರ್ ಬ್ರದರ್. ಬೇರೆ ವಾಕ್ಯ ಓದ್ತೀರಾ? ಬ್ರದರ್ ಸ್ವಲ್ಪ ಓಕೆ, ಗೋಪಾಲ ಬ್ರದರ್. ಓದ್ತೀನಿ ಬ್ರದರ್. 1 ಸಾಮುವೇಲ 19ನೇ ವಚನ. 6ನೇ ಅಧ್ಯಾಯ 19ನೇ ವಚನ. 19. ಬೇತ್ಷೆಮೆಷಿನವರು ಯೆಹೋವನ ಮಂಜೂಷದಲ್ಲಿ ಹಣಕಿ ನೋಡಿದ್ದರಿಂದ ಯೆಹೋವನು ಅವರಲ್ಲಿ 70 ಮಂದಿಯನ್ನು ಸಾಯಿಸಿದನು. ಇದಲ್ಲದೆ 50,000 ಜನರು ಮರಣ ಹೊಂದಿದರು. ಯೆಹೋವನು ತಮ್ಮಲ್ಲಿ ಮಹಾನಾಶನವನ್ನುಂಟು ಮಾಡಿದ್ದರಿಂದ ಬೇತ್ಷೆಮೆಷಿನವರು ಗೋಳಾಡಿ, ಅಗಮ್ಯ ದೇವರಾದ ಯೆಹೋವನ ಮುಂದೆ ಯಾರು ನಿಂತಾರು? ಇನ್ನು ಮೇಲೆ ಈತನು ಹೋಗತಕ್ಕ ಸ್ಥಳವಾವುದು ಎಂದು ಮಾತಾಡಿಕೊಂಡು ಅದನ್ನ ಹೇಳ್ದೆ ನಾನು, ಹಂಗೆ ಹೇಳ್ಕೊಂಡ್ ಬಂದ್ಬಿಟ್ಟೆ. ಇಲ್ಲಿ ನೋಡಿದಾಗ 50,000 ಇಸ್ರೇಲ್ ಜನರು ಅಲ್ಲಿ ಸತ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಅದೇ ರೀತಿ ಅಬಿಜ್ಞಾಮ್ ಮನೆಯಲ್ಲಿ 20 ವರ್ಷ ಕಾಲ ಆ ಒಂದು ಮಂಜೂಷು ಇದ್ದಿದ್ದನ್ನ ಕೂಡ ನಮಗೆ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿರೋದನ್ನ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿ ನಾವು ನೋಡುವಾಗ ಸಹೋದರರೇ, ಈ ವಿಷಯಗಳನ್ನ ನಾವು ಗಮನ ಕೊಟ್ಟು ನೋಡುವಾಗ ಸರಿ, ಈಗ ದಾವೀದನಿಗೆ ಸ್ವಲ್ಪ ಯೋಚನೆ ಪ್ರಾರಂಭವಾಯಿತು. ಏನು ಅಂದ್ರೆ, ದೇವರ ಒಂದು ಯೋಜನೆಯಲ್ಲಿ ಅಥವಾ ದೇವರ ಒಂದು ನಿಯಮದಲ್ಲಿ ಈ ಮಂಜೂಷನ್ನ ಯಾರು ತರಬೇಕು, ಯಾವ ರೀತಿ ತರಬೇಕು ಅಂತ ಏನ್ ಮಾಡಿದ್ರಿ, ಪರಿಶೀಲನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ದೇವರ ಪುಸ್ತಕದಲ್ಲಿ ಬರೆದಿರುವಂತ ವಿಷಯಗಳನ್ನ ಗಮನಿಸಕ್ಕೆ ಪ್ರಾರಂಭ ಮಾಡಿದ್ರು. ಇದು ಎಲ್ಲಿ ಬರೆದಿದೆ ಅಂತ ನೋಡ್ಬೇಕಾದ್ರೆ ನಾವು ಅರಣ್ಯಕಾಂಡ, ನಂಬರ್ಸ್, ಅದರಲ್ಲಿ 3ನೇ ಅಧ್ಯಾಯ 30 ಮತ್ತು 31 ವಚನಗಳನ್ನ ಓದೋಣ. ನಂಬರ್ಸ್ 3rd chapter 30 and 31. ಓದಿರೋದ್ರಿ ಯಾರಾದೊಬ್ರು? ಕೆಹಾತ್ಯರ ಗೋತ್ರಗಳ ಪ್ರಧಾನ ಪುರುಷನು ಉಜ್ಜೀಯೇಲನ ಮಗನಾದ
ಎಲಿಚಾಫಾನ್ ಅವರು ಕಾಪಾಡಬೇಕಾದವುಗಳು ಯಾವುವೆಂದರೆ ಮಂಜೂಷವು, ಮೇಜು, ದೀಪಸ್ತಂಭವು, ವೇದಿಗಳು, ದೇವಸ್ಥಾನದ ಸೇವೋಪಕರಣಗಳು, ಒಳಗಣ ತೆರೆಯು ಇವುಗಳೇ. ಇವುಗಳ 31 ಕೂಡ ಸಕಲ ಓದಿದ್ರೆ 31 ಓದಿ, 31 ಓದಿ. ಅವರು ಕಾಪಾಡಬೇಕಾದವುಗಳು ಯಾವುವೆಂದರೆ ಮಂಜೂಷವು, ಮೇಜು, ದೀಪಸ್ತಂಭವು, ವೇದಿಗಳು, ದೇವಸ್ಥಾನದ ಸೇವೋಪಕರಣಗಳು, ಒಳಗಣ ತೆರೆಯು ಇವುಗಳೇ. ಹಾ, ಇವುಗಳ ಸಕಲ ನಾವು ಓದಿ ಅವರು ಮಾಡಬೇಕು. 31 ಓದಿದ್ರಾ? 31 ಓದಿನಿ. ಸಾಕು ಬ್ರದರ್. ಈಗ ನಾವು ಇಲ್ಲೇನ್ ನೋಡ್ತೀವಿ ಅಂದ್ರೆ, ಯಾವ ಗೋತ್ರವು ಯಾವ ಕೆಲಸವನ್ನ ಮಾಡಬೇಕು ಅಂತ ದೇವರು ಒಂದು ಪದ್ಧತಿಯನ್ನ ಮಾಡಿದ್ರು ಅಲ್ವಾ. ಸುಮ್ಮನೆ ಯಾರೋ ಯಾರೋ ಹೋಗಿ ಏನೋ ಕೆಲಸ ಮಾಡಕ್ಕಾಗಲ್ಲ. ದೇವದರ್ಶನ ಕೂಡಾದಲ್ಲಿ ಆ ಗೂಡಾರವನ್ನ ಸಹೋದರ ಆಗ್ಲೇ ನಿಮ್ಗೆ ತಿಳಿಸಿರ್ತಾರೆ ಒಂದು ಚಿಕ್ಕ ಪಾಠದಲ್ಲಿ ಅಲ್ವಾ. ಅದರಲ್ಲಿ ಏನ್ರಿ, ಅಲ್ಲಿ ಕೋರ್ಟ್ ಹೆಂಗಿದೆ, ಅಲ್ಲಿ ಪರಿಶುದ್ಧ ಸ್ಥಳ ಹೆಂಗಿದೆ, ಮಹಾಪರಿಶುದ್ಧ ಸ್ಥಳ ಹೆಂಗಿದೆ, ಆ ಕೋರ್ಟ್ ಯಾವ ರೀತಿಯ ಸ್ಕ್ರೀನ್ನಲ್ಲಿದೆ, ಯಾವ ರೀತಿ ಡೋರ್ ಇದೆ, ಇದೆಲ್ಲ ನಾವು ನೋಡಿರ್ತೀವಿ ಅಲ್ವಾ. ಅಲ್ಲಿ ಆ ಒಂದು ಯಜ್ಞವನ್ನ ಕೊಡುವಂತ ಇದು ಹೆಂಗಿದೆ, ಒಳಗೆ ಮೇಜೆ ಹೆಂಗಿದೆ, ಅಥವಾ ಆ ಒಂದು ದೀಪಸ್ತಂಭಗಳು ಹೆಂಗಿದೆ, ಇದೆಲ್ಲ ಕೂಡ ಸಹೋದರರಾಗಲೇ ನಿಮ್ಗೆ ಕೊಟ್ಟಿರ್ತಾರೆ. ಅದರಿಂದ ಈ ಪಾಠಕ್ಕೆ ತುಂಬಾ ಈಸಿ ಆಯ್ತು. ಸೊ ಇಷ್ಟು ವಸ್ತುಗಳನ್ನ ಅವರು ತಗೊಂಡು ಬೇರೆ ಕಡೆ ಸ್ಥಾಪನೆ ಮಾಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ದೇವರು ಒಂದು ಕೆಲಸ ಕೊಟ್ಟಿದ್ರು, ಅದನ್ನೇ ಅವ್ರು ಮಾಡ್ಬೇಕು. ಅದೇ ಗೋತ್ರದವರೇ ಅದನ್ನ ಮಾಡ್ಬೇಕು, ಅದನ್ನೇ ಅಲ್ಲಿ ನೋಡ್ತೀವಿ. ಸೊ ಮಂಜೂಷನ್ನ ಒಂದು ಕೋಹಾತ್ ಅನ್ನುವ ಗೋತ್ರವು ಅದಕ್ಕೆ ಏನಾಗಿದ್ರಿ, ಅದಕ್ಕೆ ಮೀಸಲಾಗಿದ್ರು. ಅದನ್ನೇ ಬ್ರದರ್ ಓದಿದಾಗ ನೋಡಿದ್ವಿ. ಸೊ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂದ್ರೆ, ಅಲ್ಲಿ ನಾವು ಅದೇ ಅರಣ್ಯಕಾಂಡದಲ್ಲಿ 7ನೇ ಅಧ್ಯಾಯ 8-9 ವಚನಗಳನ್ನ ಓದೋಣ. ನಂಬರ್ಸ್ 7th chapter 8 and 9. ಮೆರಾರಿಯರಿಗೋಸ್ಕರ ಅವರ ಕೆಲಸಕ್ಕೆ ತಕ್ಕ ಹಾಗೆ 4 ಬಂಡಿ 4 ಜೋಡಿ ಎತ್ತುಗಳನ್ನು ಮಹಾಯಾಜಕನಾದ ಆರೋನನ ಮಗ ಇತಾಮಾರನ ಕೈಗೆ ಒಪ್ಪಿಸಿದನು. 9ನೇ ವಚನ. ಕೆಹಾತ್ಯರಿಗೆ ಮಾತ್ರ ಏನೂ ಕೊಡಲಿಲ್ಲ. ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರತಿದ್ದರು. ನೋಡ್ರಿ ಸಹೋದರ, ಈ ವಚನ ತುಂಬಾ ಮುಖ್ಯ ಈ ಪಾಠಕ್ಕೆ. ಇದನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಈ ಗೋತ್ರಕ್ಕೆ ಬೇರೆ ಏನೂ ಕೆಲಸ ಕೊಟ್ಟಿಲ್ಲ. ಇವ್ರಿಗೆ ಏನ್ ಕೆಲಸ ಕೊಟ್ಟಿದ್ರಂದ್ರೆ, ಆ ಮಂಜೂಷನ್ನ ಹೆಗಲ ಮೇಲೆ ಹೊರುವಂತ ಒಂದು ಕೆಲಸವನ್ನ ಮಾತ್ರ ಕೊಟ್ರಿ. ಇದೇ ನಾವು ಈ ಪಾಠದಲ್ಲಿ ಮುಖ್ಯವಾಗಿ ನೋಡ್ಬೇಕು. ಸೊ ದೇವರು ಯಾವಾಗ ಒಂದು ನಿಯಮವನ್ನ ಕೊಟ್ಟು ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಪದ್ಧತಿಯನ್ನ ಕೊಟ್ಟಾಗ, ಅದೇ ರೀತಿಯಲ್ಲಿ ನಾವು ಮಾಡೋದಕ್ಕೆ ಏನ್ ಮಾಡ್ಬೇಕ್ರಿ, ಅಲ್ಲಿ ಏನ್ ಮಾಡ್ಬೇಕು, ಅದು ಮಾಡ್ಲೇಬೇಕು ಅನ್ನುವ ಒಂದು ಕಡ್ಡಾಯವನ್ನ ದೇವರು ಮಾಡ್ತಾರೆ. ಆ ವಿಷಯದಲ್ಲಿ ಆ ಗೋತ್ರದವರು ಮಾತ್ರವಲ್ಲ, ಆ ಗೋತ್ರದವರು ಕೂಡ ಅದಕ್ಕೆ ಆದಂತ ಭಯಭಕ್ತಿಯಿಂದ ಅದನ್ನ ಏನ್ ಮಾಡ್ಬೇಕ್ರಿ, ತುಂಬಾ ಹೆವಿ ಆಗಿದೆ ಅಂತ ಹೇಳಿ ಯಾವುದೋ ಒಂದು ಬಂಡಿಯಲ್ಲಿ ಇಟ್ಟು ತಳ್ಕೊ ಬರೋದು ಅಂತ ಅಲ್ಲ. 4 ಕಡೆ ನೀವು ಆ ಒಂದು ಟ್ಯಾಬರ್ನಾಕಲ್ನ ಬ್ರದರ್ ಸ್ಟಡಿ ಮಾಡುವಾಗ ಆ ಒಂದು ಏನ್ರಿ ಮಂಜೂಷನ್ನ ಹೊರೋದಿಕ್ಕೆ ಆ ಮಂಜೂಷನ ಒಂದು ಸೆಟಪ್ ನೋಡ್ಬಿಟ್ರೆ 4 ಕಡೆ 4 ರಿಂಗ್ಗಳಿರ್ತದೆ. ಆ ರಿಂಗ್ಸ್ ಅಲ್ಲಿ ಕೋಲ್ಗಳನ್ನ ಹಾಕಿ 4 ಕಡೆ 4 ಏನ್ರಿ ಆ ಗೋತ್ರದವರು ಅದನ್ನ ಹೆಗಲ ಮೇಲೆ ತಗೊಂಡೋಗಿಕ್ಕೆ ಅವ್ರಿಗೆ ಅಪ್ಪನೆ ಇತ್ತು. ಸಹೋದರರೇ, ಈ ವಿಷಯವನ್ನ ಏನ್ ಮಾಡಿಲ್ಲ, ಈ ವಿಷಯವನ್ನ ದಾವೀದನು ಏನ್ ಮಾಡಿಲ್ಲ, ದೇವರ ಜೊತೆಲೇ ಇದ್ದಾರೆ, ದೇವರು ಆತನ ಸಂಗಡನೆ ಇದ್ದಾರೆ, ದೇವರು ಆತನನ್ನ ಅನೇಕ ವಿಷಯದಲ್ಲಿ ನಡ್ಸ್ಕೊ ಬರ್ತಾರೆ ಅಂತ ಹೇಳಿ ಅವ್ರು ನಡ್ಕೊ ಬಂದಿದ್ರು ಕೂಡ ಸತ್ಯವೇದದ ಅಥವಾ ದೇವದರ್ಶನದ ಗುಡಾರ ಅಥವಾ ದೇವರ ಆಜ್ಞೆಗಳು, ದೇವರ ನಿಯಮಗಳ ಮೇಲೆ ಆತನಿಗೆ ಏನ್ರಿ ಸ್ವಲ್ಪ ಇರ್ಲಿಲ್ಲ. he didn't have that knowledge. ತುಂಬಾ ಮುಖ್ಯ. ಆ ಒಂದು ವಿಷಯ, ನೀನು ದೇವರ ಹತ್ರ ನೀನ್ ಏನೇ ಮಾಡಿದ್ರು ಕೂಡ ಆ ನಿಯಮದ ಪ್ರಕಾರ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸಿಲ್ಲ ಅಂದ್ರೆ, ಅಥವಾ ದೇವರ ನಿಯಮ ಮಾಡಿರುವಂತ ರೀತಿಯಲ್ಲಿ
ನಾವು ಸತ್ಯದ ಬೆಳಕಲ್ಲಿ ನಡೆದಿಲ್ಲ ಅಂದ್ರೆ ನಮಗೆ ಕೂಡ ಈ ಸತ್ಯದ ಮಾರ್ಗದ ಒಂದು ಬೆಳಕಲ್ಲಿ ನಾವು ನಡೆಯಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇವರ ವಾಕ್ಯವು ಎಷ್ಟು ಮುಖ್ಯವಾಗಿದೆ ಅಂತ ನೋಡಿ, ದೇವರ ನಿಯಮಗಳು ಎಷ್ಟು ಮುಖ್ಯವಾಗಿದೆ ಅಂತ ನೋಡ್ಬೇಕು ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ದೇವರು ಏನ್ರಿ ಅವ್ರು ಚೇಂಜ್ ಆಗದೆ ಇರುವಂತ ದೇವರು ಅಲ್ವಾ. ದೇವರು ಅನಾದಿ ಅಲ್ವಾ, ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ಅಂತ ಓದ್ತೀವಿ. ಅವರ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಅವರು ಪ್ರಾರಂಭದಲ್ಲಿ ಹೆಂಗಿದ್ರೋ ಅವರು ಕೊನೆಯಲ್ಲೂ ಕೂಡ ಅದೇ ರೀತಿಯ ದೇವರಾಗಿದ್ದಾರೆ. ಮಾರ್ಪಡೆ ಆಗದೆ ಇರುವಂತ ದೇವರು. ಸರಿ, ಅಲ್ಲಿ ಆ ಒಂದು ಅರಣ್ಯದಲ್ಲಿ ಇಸ್ರೇಲ್ ಜನಕ್ಕೆ ಒಂದು ನಿಯಮವನ್ನ ಕೊಟ್ಟರು, ಅದು ಕಾಲಕ್ರಮೇಣ ಅದು ಬರ್ತಾ ಬರ್ತಾ ಅದನ್ನ ಚೇಂಜ್ ಮಾಡಿದ್ರು ಕೂಡ ದೇವರು ಪರವಾಗಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಅನ್ನೋದಲ್ಲ ಅಲ್ವಾ. ಸೊ ಈಗ ನಾವು ಕೂಡ ಸತ್ಯವೇದದಲ್ಲಿ ಎಷ್ಟೋ ವಿಷಯಗಳು ದೇವರು ಆಜ್ಞೆಯನ್ನ ಕೊಟ್ಟಿದ್ರು ಇಸ್ರೇಲ್ ಜನಕ್ಕೆ. ಎಷ್ಟೋ ವಿಷಯದಲ್ಲಿ ಆ ಆಜ್ಞೆಗಳು ನಮಗೆ ಕೂಡ ಅನ್ವಯ ಆಗತ್ತೆ ಅಂತ ಸಹೋದರರು ಈ ಒಂದು ಸತ್ಯದ ಬೆಳಕನ್ನ ನಿಮಗೆ ಕೊಡುವಾಗ ಇದನ್ನೆಲ್ಲ ಹೇಳಿರ್ತಾರೆ ಅಲ್ವಾ. ಸೊ ಈ ಆಜ್ಞೆಗಳನ್ನ ನಾವು ಏನ್ ಮಾಡ್ಬೇಕ್ರಿ, ನಾವು ಇದನ್ನ ಕಾರ್ಯರೂಪದಲ್ಲಿ ತರಬೇಕು ಅಂತ ಹೇಳಿದಾಗ ನಾನು ದೇವರನ್ನ ಆಗ್ಲೇ ಮೆಚ್ತಾ ಇದ್ದೀನಿ, ದೇವರಿಗೆ ಮೆಚ್ಚುಗೆಯಾಗಿ ಅಂತ ನಡೀತಾ ಇದ್ದೀನಿ. ಈ ಆಜ್ಞೆಗಳು ಇಲ್ಲದೆ ಇದ್ರು ಕೂಡ ಪರವಾಗಿಲ್ಲ, ಈ ನಿಯಮಗಳನ್ನ ಪಾಲನೆ ಮಾಡದೇ ಇದ್ರು ಕೂಡ ಪರವಾಗಿಲ್ಲ, ನಾನು ಯಾವುದೋ ರೀತಿಯಲ್ಲಿ ದೇವರನ್ನ ಸಂತೋಷ ಪಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕೆ ಸಾಧ್ಯ ಇಲ್ಲ ಸಹೋದರ ಸಹೋದರರೇ. ಯಾಕೆಂದ್ರೆ ತುಂಬಾ ಮುಖ್ಯವಾದದ್ದು ಏನಂದ್ರೆ ನಾವು ಈ ಪಾಠದಲ್ಲಿ ಏನ್ ನೋಡಿದ್ವಿ ಅಂದ್ರೆ ಫಿಲಿಸ್ತೀಯರ ಮಧ್ಯದಲ್ಲಿ ಇದೇ ಮಂಜೂಷಿ ಇದ್ದಾಗ ದೇವರು ಅವ್ರಿಗೆ ಯಾವ ರೀತಿಯ ಹಾನಿಯನ್ನು ಮಾಡಿಲ್ಲ. ಯಾಕಂದ್ರೆ ಅವರಿಗೆ ತಿಳುವಳಿಕೆ ಇರಲಿಲ್ಲ ಮಂಜೂಷಿನ ಬಗ್ಗೆ. ಆದರೆ ವಚನ ನಾವು ನೋಡಿದಾಗ ಇಸ್ರೇಲ್ ಜನ ಅಂತ ಬಂದಾಗ ಅವ್ರಿಗೆ ದೇವರು ಆ ಅರಿವನ್ನ ಕೊಟ್ಟಿದ್ರು. ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅವ್ರು ಹೇಳಕ್ಕಾಗಲ್ಲ, ಅವ್ರಿಗೆ ದೇವರ ಗ್ರಂಥವನ್ನ ಕೊಟ್ಟಿದ್ರು ಅಲ್ವಾ. ಇಸ್ರೇಲ್ ಜನಾಂಗಕ್ಕೆ ಆ ಮೋಶೆಯ ಮೂಲಕ ಆ ಒಂದು ಧರ್ಮಶಾಸ್ತ್ರವನ್ನ ಕೊಟ್ಟಿದ್ರು. ಇದು ಕಾಲಕಾಲವಾಗಿ ಇಸ್ರೇಲ್ ಜನರು ಅದನ್ನ ಪಾಲನೆ ಮಾಡಬೇಕು ಅಂತಾನೆ ದೇವರು ಅದನ್ನ ಕೊಟ್ಟಿದ್ರು ಅಲ್ವಾ. ಈಗಿರೋ ತನಕ ಈ ಒಂದು ಇಸ್ರೇಲ್ ಯಹೂದ್ಯರು ಈಗ್ಲೂ ಕೂಡ ಇದ್ದಾರೆ, ಈಗ್ಲೂ ಕೂಡ ದೇವರು ಚೇಂಜ್ ಆಗದೆ ಇರೋ ದೇವರು, ಈಗ್ಲೂ ಕೂಡ ದೇವರು ಅದನ್ನೇ ಅಪೇಕ್ಷಿಸ್ತಾರೆ ಸಹೋದರ ಸಹೋದರರೇ. ಸೊ ನಾವು ಎಷ್ಟೋ ಸಮಯಗಳಲ್ಲಿ ಈಗ ಏನಾಯ್ತ್ರಿ, ಕಲ್ಚರ್ ಚೇಂಜ್ ಆಗೋಯ್ತು ಅಲ್ವಾ, ಟೈಮ್ ಏನಾಗೋಯ್ತ್ರಿ, ಈಗ ಬಂದು ಜನರೇಷನ್ ಚೇಂಜ್ ಆಗತ್ತು, ಈಗೆಲ್ಲ ಮಾಡರ್ನ್ ಜನರೇಷನ್. ಸೊ ನಾನು ಈ ರೀತಿಯಲ್ಲಿ ದೇವರನ್ನ ಸಂತೋಷ ಪಡಿಸ್ತೀನಿ ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದಂತೆ ನಾನು ದೇವರನ್ನ ಸಂತೋಷ ಪಡಿಸಕ್ಕಾಗಲ್ಲ. ತುಂಬಾ ಮುಖ್ಯವಾಗಿ ಈಗ ಈ ಒಂದು ಸತ್ಯದ ಬೆಳಕಿಗೆ ಬಂದ ನಂತರ ಈಗ ನಮಗೂ ಕೂಡ ಅತಿ ಹೆಚ್ಚಾದ ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ ಸಹೋದರ ಸಹೋದರರೇ. ಯಾಕಂದ್ರೆ ಇಷ್ಟು ದಿನ ದೇವರ ಸಂಕಲ್ಪವನ್ನ ಗೊತ್ತಿರ್ಲಿಲ್ಲ ನಮಗೆ, ಒಂದು ಇಗ್ನೋರೆನ್ಸ್ ಇತ್ತು, ತಿಳುವಳಿಕೆ ಕೊರತೆ ಇತ್ತು. ಆದ್ರೆ ಈಗ ನೀವು ದೇವರ ಹತ್ರ ಅವ್ರನ್ನ ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಕಾಳಜಿ ಇದ್ದಿದ್ರಿಂದಾನೇ ಅವ್ರು ಈ ಸತ್ಯದ ಬೆಳಕನ್ನ ನಿಮ್ಗೆ ಕೊಟ್ರು. ಈಗ ನಾವೇನ್ ಹೇಳಕ್ಕಾಗಲ್ರಿ, ನಮ್ಮಲ್ಲಿ ತಿಳುವಳಿಕೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ದೇವರ ಸಂಪೂರ್ಣವಾದ ಯೋಜನೆಯನ್ನ ನಮ್ಮ ಮಧ್ಯದಲ್ಲಿ ಕೊಟ್ಬಿಟ್ರಿ, ಆ ತಿಳುವಳಿಕೆಯನ್ನ ಕೊಟ್ಬಿಟ್ರು. ದೇವರ ಒಂದು ಸಂಕಲ್ಪವು ಏನು ಅಂತ ಕೊಟ್ಬಿಟ್ರು. ಆದಂತ ಘಟನೆಗಳು, ಇರುವಂತ ಘಟನೆಗಳು, ಬರುವಂತ ವಿಷಯಗಳು, ಇದರದ್ದು ಎಲ್ಲಾ ಮಾಹಿತಿನೂ ಕೊಟ್ಬಿಟ್ರು ದೇವರು ಅಲ್ವಾ. ತುಂಬಾ ಸ್ಪಷ್ಟವಾಗಿ ಈಗ ನಮ್ಗೇನಾಗ್ತಾ ಇದ್ರಿ, ಇಷ್ಟು ದಿನ ಗೊಂದಲದಲ್ಲಿ ಇದ್ದಿರ್ಬೋದು, ಇಷ್ಟು ದಿನ ಈ ದೇವರ ಸಂಕಲ್ಪ ಹಿಂಗೇನಾ ಅಂತ ನಮ್ಗೆ ಏನಾಗಿದೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಈಗ ದೇವರ ಸಂಕಲ್ಪವು ನಮ್ಗೆ ತುಂಬಾ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗಿದೆ. ಈಗ ನನ್ನ ಮನಸ್ಸಿಗೆ ಬಂದಂತೆ ದೇವರನ್ನ ನಾನು ಮೆಚ್ಚಕ್ಕಾಗಲ್ಲ. ದೇವರು ವಾಕ್ಯದಲ್ಲಿ ಕೊಟ್ಟಿರುವಂತ ನಿಯಮಗಳು, ದೇವರು ಕೊಟ್ಟಿರುವಂತ ಸತ್ಯದ ಮಾರ್ಗವು, ನಮ್ಗೆ ಕೊಟ್ಟಂತ ಬೋಧನೆಗಳು ಅಲ್ವಾ. ಸೊ ಇದೆಲ್ಲ ಕೂಡ ಈಗ ನಮ್ಗೆ ಒಂದು ನಿಯಮವಾಗಿದೆ ಅಲ್ವಾ, ಒಂದು ಆಜ್ಞೆಗಳಾಗಿದೆ. ಅದನ್ನೆಲ್ಲ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ಮಾಡೋದೇ ತುಂಬಾ ಮುಖ್ಯವಾದ ಒಂದು ಜವಾಬ್ದಾರಿಯನ್ನ ದೇವರು ಈಗ ನಮ್ಮಲ್ಲಿ ಕೇಳ್ತಾರೆ ಸಹೋದರ ಸಹೋದರರೇ. ನಾವು ಫಿಲಿಸ್ತೀಯರ ತರ ಒಂದು ವೇಳೆ ಇದ್ದಿರ್ಬೋದು,
ಆದ್ರೆ ಈಗ ಆ ಫಿಲಿಸ್ತಿಯರಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸಹೋದರರೇ, ಈಗ ನಾವೆಲ್ಲರೂ ಕೂಡ ಆತ್ಮೀಕ ಇಸ್ರಾಯೇಲರಾಗಿ ದೇವರು ನಮ್ಮನ್ನ ಮಾರ್ಪಡೆ ಮಾಡಿದ್ದಾರೆ ಅಲ್ವಾ. ಅರಿವನ್ನ ಕೊಟ್ಟಿದ್ದಾರೆ, ದೇವರ ಸಂಕಲ್ಪವನ್ನ ತಿಳಿಸಿದ್ದಾರೆ. ಈಗ ಅದನ್ನ ತಿಳಿದಿರುವ ನಾನು ತಪ್ಪಾದ ಒಂದು ವಿಷಯವನ್ನ ಮಾಡಿದ್ರೆ ದೇವರು ಅದಕ್ಕೆ ಕ್ಷಮಾಪಣೆ ಕೊಡಲ್ಲ. ಅದರಿಂದ ಸತ್ಯದ ಬೆಳಕನ್ನ ಕೊಟ್ಟಿದ್ದಾರೆ, ಆದರೆ ಜವಾಬ್ದಾರಿ ನಮ್ಗೆ ಅಷ್ಟೇ ಬಂದಿದೆ ಸಹೋದರರೇ. ಅದರಿಂದ ನಾವು ತುಂಬಾ ಜಾಗೃತರಾಗಿರ್ಬೇಕು. ಈ ಒಂದು ಸತ್ಯದ ವಿಚಾರಗಳನ್ನ ಕೇಳಿದ್ದೀರಾ, ಇಷ್ಟು ವರ್ಷ ಕಾಲ ನೀವು ತಾಳ್ಮೆಯಿಂದ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಆ ರೀತಿಯಲ್ಲಿ ಇದ್ದಾಗ ಸಹೋದರರೇ, ಈ ಜವಾಬ್ದಾರಿಯನ್ನ ಕೂಡ ದೇವರು ನಮಗೆ ಕೊಟ್ಟು ನಡೆಸ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕು ಸಹೋದರರೇ. ಅದರಿಂದ ಅಬಿದ್ನಾಬ್ ಮನೆಯಲ್ಲಿ 20 ವರ್ಷ ಇದ್ದಾಗ ಯಾವುದೇ ಒಂದು ರೀತಿಯ ಆಶೀರ್ವಾದವಿಲ್ಲ. ಆದ್ರೆ ಓಬೇದೆದೋಮನ ಮನೆಯಲ್ಲಿ ಬಂದಾಗ ಆ ಆಶೀರ್ವಾದವನ್ನ ದೇವರು ಕೊಟ್ರು ಅಂತ ದಾವೀದನಿಗೆ ಗೊತ್ತಾದಾಗ ಈಗ ದಾವೀದನು ಏನ್ ಮಾಡ್ತಾನೆ, ಎಲ್ಲಿ ನಾನು ತಪ್ಪು ಮಾಡಿದೆ, ದೇವರು ನಿಯಮಗಳನ್ನ ನಾನು ಯಾಕೆ ಪಾಲನೆ ಮಾಡಿಲ್ಲ ಅಂತ ಹೇಳಿ ಅವರು ಸತ್ಯವೇದವನ್ನ ಅಥವಾ ಅವರು ಅವರ ಪಿತೃಗಳು ಬರೆದಂತ ಒಂದು ಪತ್ರಗಳನ್ನ ಓದಿ ನೋಡುವಾಗ ಅವರ ತಪ್ಪನ್ನ ಅವರು ಅರ್ಥ ಮಾಡ್ಕೊಂಡ್ರು ಸಹೋದರರೇ. ಏನಂತ ಅರ್ಥ ಮಾಡ್ಕೊಂಡ್ರೆ, ಆದಿಯಲ್ಲಿ ಅಥವಾ ಇಸ್ರೇಲ್ ಜನಾಂಗಕ್ಕೆ ಆ ದೇವದರ್ಶನ ಗುಡಾರವನ್ನ ಮಾಡಿ ಅದನ್ನ ಯಾವ ರೀತಿ ಅದನ್ನ ಹೊತ್ಕೋಬೇಕು, ಯಾವ ರೀತಿ ಅದನ್ನ ಬೇರೆ ಜಾಗಕ್ಕೆ ಬದಲಾವಣೆ ಮಾಡುವಾಗ ಎಷ್ಟು ಭಯಭಕ್ತಿಯಿಂದ ಇರಬೇಕು ಅಂತ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ದೇವರು ಹೇಳಿದ್ದನ್ನ ಈಗ ಓದಿ ಅರ್ಥ ಮಾಡಿಕೊಂಡು ಈಗ ಅದನ್ನ ಅಳವಡಿಸಕ್ಕೆ ಪ್ರಾರಂಭ ಮಾಡ್ತಾರೆ ದಾವೀದು. ಅದನ್ನೇ ನಾವು ಈ ಪಾಠದಲ್ಲಿ ನೋಡುವಂಥದ್ದು. ಸೊ ಉಜ್ಜನು ಸತ್ತದ್ದಕ್ಕೆ ಯಾರು ಕಾರಣರು ಅಂದ್ರೆ ದಾವೀದನೇ ಕಾರಣ. ಯಾಕಂದ್ರೆ ದಾವೀದನಿಗೆ ದೇವರ ಒಂದು ನಿಯಮ ಕರೆಕ್ಟ್ ಆಗಿ ಗೊತ್ತಿದ್ರೆ ಆತನು ದೇವರ ನಿಯಮದ ಪ್ರಕಾರನೇ ಅವನು ಆ ಮಂಜೂಷನ್ನ ತರ್ತಾ ಇದ್ದ. ಆ ನಿಯಮ ಗೊತ್ತಿಲ್ಲದೆ ಇರೋದ್ರಿಂದ ಲೋಕದ ರೀತಿಯಲ್ಲಿ ದೇವರನ್ನ ಮೆಚ್ಚಿಸೋದಿಕ್ಕೆ ಮೇಳ ತಾಳಗಳು, ನಾಟ್ಯ ಮಾಡುವಂತ ವಿಷಯಗಳು, 30,000 ಜನ, ಇದನ್ನೆಲ್ಲ ಆತನಿಗೆ ಮನಸ್ಸಿಗೆ ಸಂತೋಷ ಕೊಡುವ ರೀತಿಯಲ್ಲಿ ಆತನು ನಡೆಯುವಂತ ವಿಷಯವಾಗಿತ್ತು. ಆದ್ರೆ ಅದಾದ ನಂತರ ಇಂಥ ಒಂದು ದುರ್ಘಟನೆ ಆದಾಗ ಈಗ ದಾವೀದನು ಆ ದೇವರ ನಿಯಮನ್ನ ಹುಡುಕಕ್ಕೆ ಹೋದಾಗ ಅದನ್ನ ಅರ್ಥ ಮಾಡಿಕೊಂಡು ಈಗ ಏನ್ ಮಾಡ್ತಾನಂತ ನೋಡಿ. 1 ಪೂರ್ವವೃತ್ತಾಂತರ 15ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ. ನೀವು ಮನೆಯಲ್ಲಿ ಆಮೇಲೆ ಏನ್ ಮಾಡ್ರಿ, ಸಂಪೂರ್ಣವಾಗಿ 1 ಪೂರ್ವವೃತ್ತಾಂತರ 15ನೇ ವಚನವನ್ನ ಫುಲ್ಲಾಗಿ ಓದಿದ್ರೆ ಆತನು ಮಾಡಿದ ತಪ್ಪಿಗೆ ತಿದ್ದುಪಡಿ ಮಾಡುವ ವಿಷಯವನ್ನ 15ನೇ ಅಧ್ಯಾಯದಲ್ಲಿ ಫುಲ್ಲಾಗಿ ಬರೀತಾರೆ ಅಲ್ವಾ. ಸೊ ನಾವು ಈಗ ಈ ಪಾಠಕ್ಕೆ 1, 2, 3 ವಚನಗಳನ್ನ ಮಾತ್ರ ನೋಡೋಣ. 1 ಪೂರ್ವವೃತ್ತಾಂತರ 15ನೇ ಅಧ್ಯಾಯ 1 ಮತ್ತು 2 ವಚನಗಳು. ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದ್ದಲ್ಲದೆ ದೇವ ಮಂಜೂಷಕ್ಕೋಸ್ಕರವೂ ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದನು. ಆ ಕಾಲದಲ್ಲಿ ದಾವೀದನು ಲೇವಿಯರು ಹೊರತಾಗಿ ಯಾರೂ ದೇವ ಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡುವುದಕ್ಕೂ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ ಯೆಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲಾ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆಸಿದನು. ನೋಡ್ರ ಸಹೋದರರೇ, ಇದೇ ತಿದ್ದುಪಡೆ ನೋಡ್ರಿ. ದಾವೀದನು ಅರಸನಾಗಿರುವ ದಾವೀದನು ತಿದ್ದುಪಡೆಯ ವಿಚಾರವಾಗಿ ನೋಡಿದಾಗ ಲೇವಿಯರು ಬಿಟ್ರೆ ಬೇರೆ ಯಾರೂ ಮಂಜೂಷನ್ನ ಮುಟ್ಟಬಾರದು ಅನ್ನೋದನ್ನ ಆವಾಗ ತಿಳ್ಕೊಂಡ ಅಲ್ವಾ. ಅದು ಮಾತ್ರವಲ್ಲ, ಆ ಮಂಜೂಷನ್ನ ನೀ ಚಿನ್ನದ ಎತ್ತಿನ ಗಾಡಿನ ಮಾಡಿದ್ರು ಕೂಡ ದೇವರಿಗೆ ಅದು ಸಂತೋಷವಿಲ್ಲ. ದೇವರಿಗೆ ಏನು ಸಂತೋಷ ಅಂದ್ರೆ ಅವ್ರು ಹೇಳಿದಂತ ಮಾತಿಗೆ ವಿಧೇಯರಾಗೋದೇ ದೇವರಿಗೆ ಮೆಚ್ಚುಗೆ ಆಗಿರೋದು. ಅಲ್ಲಿ ದೇವರ ನಿಯಮ ಏನು, ಅಲ್ಲಿ ಇರುವಂತ ಯಾಜಕರು ಲೇವಿಯರು ಅದನ್ನ ಭುಜದ ಮೇಲೆ ಅಲ್ವಾ, ಅವರ ಒಂದು ಶೋಲ್ಡರ್ಸ್ ಅಲ್ಲಿ ಆ ಒಂದು ಒಂದು ಕೋಲನ್ನ ಹಾಕಿ ಅದನ್ನ ಹೊತ್ಕೊ ಬರುವಂತದ್ದೇ ದೇವರ ನಿಯಮ. ಅದನ್ನ ಇನ್ನ ಕ್ಲಿಯರ್ ಆಗಿ ನಿಮ್ಗೆ ಬೇಕಾದ್ರೆ
ವಿಮೋಚನ ಕಾಂಡ ಎಕ್ಸೋಡಸ್ ಅಲ್ಲಿ ಒಂದು ವಚನ ಓದ್ಬಿಟ್ರೆ ನಿಮ್ಗೆ ದೇವರ ಆಜ್ಞೆ ಗೊತ್ತಾಗ್ಬಿಡ್ತದೆ. ವಿಮೋಚನ ಕಾಂಡ 25ನೇ ಅಧ್ಯಾಯ 14 ಮತ್ತು 15 ವಚನಗಳು. ಎಕ್ಸಡಸ್ 25th ಚಾಪ್ಟರ್ 14 and 15. ಮಂಜೂಷದ 2 ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಮಂಜೂಷದ ಬಳೆಗಳಿಂದ ತೆಗೆಯದೆ ಅವುಗಳಲ್ಲಿಯೇ ಇಟ್ಟಿರಬೇಕು. ಆ ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಇಡಬೇಕು. ನೋಡಿದ್ರ, ಅಲ್ಲಿ ನೋಡಿದ್ವಿ, ಆ ಮಂಜೂಷದಲ್ಲಿ 2 ಕೋಲ್ ಇರಬೇಕು ಅಂತ ಆಗ್ತಾರಲ್ಲ, ಆ 2 ಕೋಲನ್ನ 4 ಕಡೆ 4 ಲೇವಿಯರು, ಅದು ಮಾತ್ರ ಅಲ್ಲ ಕೋಹಾತ್ ಕುಲದವರು ಮಾತ್ರ ಅದನ್ನ ಹೊತ್ತಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ. ಇಲ್ಲಿ ಈಗ ದಾವೀದನಿಗೆ ಒಂದು ಏನಾಯ್ತ್ರಿ, ಕಣ್ಗಳು ತೆರೆಯಲಾಯ್ತು, ದೇವರ ನಿಯಮ ಇದೆ ಅಂತ ಅಲ್ವಾ. ಅಲ್ಲಿ ನಾವು ನೋಡುವಾಗ 1 ಪೂರ್ವತಾತ 15ರಲ್ಲಿ 1 ಮತ್ತು 2 ವಚನಗಳು ಓದಿದಾಗ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಇನ್ನು ಈ ಮಂಜೂಷವನ್ನ ನೆಕ್ಸ್ಟ್ ಏನೀಗ ಓಬೇದೆದೋ ಮನೆಯಿಂದ ನಾವು ಯೆರೂಸಲೇಮಿಗೆ ತರಬೇಕು. ಈಗ ಮೇಳ ತಾಳಗಳು ನಾಟ್ಯಗಳು ಇದೆಲ್ಲ ಗಮನ ಕಡಿಮೆ ಕೊಡೋಣ, ದೇವರ ಆಜ್ಞೆಯ ಪ್ರಕಾರ ಅದನ್ನ ತರೋಣ ಅಂತ ಹೇಳಿ ಈಗ ಒಂದು ಬದಲಾವಣೆಯನ್ನ ಮಾಡ್ತಾರೆ ದಾವೀದನು ಅಲ್ವಾ. ಅದನ್ನೇ 1-2ರಲ್ಲಿ ಓದಿದ್ವಿ. ಅದೇ ವಿಷಯದಲ್ಲಿ ಅದೇ ಅಧ್ಯಾಯದಲ್ಲಿ 13ರಿಂದ 15 ವಚನಗಳನ್ನ ಕೂಡ ಓದೋಣ. 1 ಪೂರ್ವವೃತ್ತಾಂತ 15ನೇ ಅಧ್ಯಾಯ 13ರಿಂದ 15 ವಚನಗಳು. ಹದಿಮೂರರಿಂದ ಬ್ರದರ್ 1 ಪೂರ್ವವೃತ್ತಾಂತ 15ನೇ ಅಧ್ಯಾಯ 13ರಿಂದ 15 ವಚನಗಳು. ನೀವು ಮೊದಲನೆಯ ಸಾರಿ ಇರಲಿಲ್ಲವಾದ್ದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ಧರ್ಮವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನಷ್ಟೇ ಎಂದು ಹೇಳಲು ಯಾಜಕರು ಲೇವಿಯರು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಿಪಡಿಸಿಕೊಂಡರು. 15 ತನಕ ಓದಿದ್ರಾ? ಎಲ್ಲ ಬ್ರದರ್ ಓದಿ. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಯಗನಿನ ಮೇಲೆ ಹೊತ್ತುಕೊಂಡರು. ನೋಡಿದ್ರ, ಇದೇ ತಿದ್ದುಪಡೆ. ದಾವೀದನು ಎಂತ ದೊಡ್ಡ ಅರಸನಾಗಿದ್ರು ಕೂಡ ದೇವರು ಆತನ ಸಂಗಡ ಇದ್ರು ಅಂತ 2-3 ವಚನಗಳನ್ನ ಓದಿದ್ವಿ. ಆದರೆ ಕೂಡ ದೇವರು ಏನ್ರಿ, ನೀತಿ ನ್ಯಾಯ ನಿಯಮ ದೇವರ ಆಜ್ಞೆಗಳು ಅಂತ ಬಂದಾಗ ನಾವು ಎಷ್ಟೇ ದೇವರನ್ನ ಮೆಚ್ಚಿಸೋಕೆ ನಾನಾ ರೀತಿಯ ವಿಧಾನಗಳನ್ನ ಹುಡುಕಿದ್ರು ಕೂಡ ದೇವರು ಅದರಲ್ಲಿ ಮೆಚ್ಚುಗೆ ಆಗಲ್ಲ. ಅದರಲ್ಲಿ ಅವ್ರೇನ್ ಮಾಡಲ್ರಿ, ರಿಲ್ಯಾಕ್ಸ್ ಆಗಲ್ಲ. ಸರಿ, ಪರವಾಗಿಲ್ಲ, ದಾವೀದನು ನನ್ನ ಆಜ್ಞೆಗೆ, ನನ್ನ ಒಂದು ಮನಸ್ಸಿಗೆ ಮೆಚ್ಚಿರುವಂತ ವ್ಯಕ್ತಿ, ಅದರಿಂದ ಅವನು ಏನೇ ಮಾಡಿದ್ರು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ದೇವರಲ್ಲ. ದೇವರು ಎಲ್ಲದಕ್ಕಿಂತ ಮುಖ್ಯವಾಗಿ ಆತನಿಗೆ ವಿಧೇಯರಾಗಿದಾರ, ಆತನ ಆಜ್ಞೆಗಳಿಗೆ ಅಂತಾನೆ ಪ್ರಾಮುಖ್ಯತೆ ಕೊಡೋದು. ಅದನ್ನೇ ಅಲ್ಲಿ ನಾವು ನೋಡುವಾಗ ಏನ್ ಮಾಡಿದ್ರಂತೆ, ಅಲ್ಲಿ ಯಾಜಕರು ಲೇವಿಯರು ಎಲ್ಲ ಅವರ ಒಂದು ಆ ತೋಲ್ ಮೇಲೆ, ಆ ಒಂದು ಭುಜದ ಮೇಲೆ ಅದನ್ನ ಹೊತ್ಕೊಂಡು ಈಗ ಓಬೇದೆದೋಮಿಂದ ಮನೆಯಿಂದ ಏನ್ ಮಾಡ್ತಾರ್ರಿ, ಯೆರೂಸಲೇಮಿಗೆ ತರುವಂತ ಒಂದು ಪ್ರಯತ್ನವನ್ನ ಮಾಡುವಾಗ 15ನೇ ವಚನವನ್ನ ನೀವು ಇನ್ನೂ ಕ್ಲಿಯರ್ ಆಗಿ ಓದಿದಾಗ ಅವ್ರು ಮಾಡಿದಂತ ಎಲ್ಲಾ ವಿಷಯಗಳು ಗೊತ್ತಾಗತ್ತೆ. ಯಾವ ರೀತಿ ದೇವರು ಕೊಟ್ಟಂತ ನಿಯಮದ ಪ್ರಕಾರ ಅದನ್ನ ತರಕ್ಕೆ ಏನ್ ಮಾಡಿದ್ರು, ಈಗ ಯಾಜಕರನ್ನ ಶುದ್ಧೀಕರಣ ಮಾಡಬೇಕು, ಅಲ್ಲಿ ಅದನ್ನ ಓರೋರು ಏನ್ ಮಾಡ್ಬೇಕು, ಶುದ್ಧವಾಗಬೇಕು. ಇದೆಲ್ಲ ಮಾಡಿಕೊಂಡು ಈಗ ನಿಯಮದ ಪ್ರಕಾರ ದಾವೀದನು ಆ ಮಂಜೂಷನ ತರೋ ವಿಷಯವನ್ನ ನೋಡ್ತೀವಿ. ಅದೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಇನ್ನೊಂದು ವಚನ ಕೂಡ ಓದಿ ಬ್ರದರ್. 25ನೇ ವಚನ ಓದಿ. 25ನೇ ವಚನ. ದಾವೀದನು ಇಸ್ರೇಲರ ಹಿರಿಯರು ಸಹಸ್ರಾಧಿಪತಿಗಳು ಓಬೇದಮನು ಮನೆಯಲ್ಲಿದ್ದ ಯೆಹೋವನ ನಿಬಂಧನ ಮಂಜೂಷವನ್ನು ಉತ್ಸಾಹದಿಂದ ತರುತ್ತಿರುವಾಗ ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದರಿಂದ 7 ಹೋರಿಗಳನ್ನು 7 ಟಗರುಗಳನ್ನು ಯಜ್ಞ ಮಾಡಿದರು. ನೋಡ್ರಿ ಸಹೋದರ ಎಲ್ಲ ನೋಡುವಾಗ ಆ ಮಂಜೂಷು ಎಷ್ಟು ಏನ್ರಿ ಅದು ಭಾರವಾಗಿತ್ತು ಇದ್ರೂ ಕೂಡ ದೇವರ ಒಂದು ಬಲವನ್ನ
ಅಲ್ಲಿ ದೇವರು ಕೊಡ್ತಾ ಇದ್ರು ಸಹೋದರ ಸಹೋದರರೇ. ನೋಡಿ ಆ ಗಾತ್ರವನ್ನ ನೋಡಿ, ಆ ಒಂದು ಏನ್ರಿ ಆ ಒಂದು ಮಂಜೂಷದ ಗಾತ್ರವನ್ನ ನೋಡಿ ಅಲ್ಲಿ ಜನ ಏನ್ ಮಾಡ್ಬಿಟ್ರಂದ್ರೆ, ನಾವಿದನ್ನ ಓರಕ್ಕಾಗಲ್ಲ, ಎತ್ತಿನ ಗಾಡಿಯಲ್ಲಿ ಅದನ್ನ ಹಾಕಿ ಅದನ್ನ ತಗೋಬರೋಣ ಅನ್ಕೊಂಡ್ರು. ಆದ್ರೆ ಇಲ್ಲಿ ವಚನ ನೋಡುವಾಗ ಆ ಲೇವಿಯರು ಆ ಮಂಜೂಷು ಎಷ್ಟೇ ಭಾರವಾಗಿದ್ರು ಕೂಡ ಅದನ್ನ ಹೋರೋದಕ್ಕೆ ದೇವರ ಒಂದು ಬಲ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಏನ್ ಮಾಡಿದ್ರಂತೆ, ಯಜ್ಞಗಳನ್ನ ಅಲ್ಲಿ ಸಮರ್ಪಣೆ ಮಾಡಿದ್ರು ಸಹೋದರ ಸಹೋದರರೇ. ಸೊ ಈ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಕಡೆಯದಾಗಿ ಆ ದಾವೀದನು ತಿದ್ದುಪಡಿ ಮಾಡಿಕೊಂಡಿರುವ ವಿಷಯದ ಸಾರಾಂಶವನ್ನ ನೋಡುವಾಗ 1 ಪೂರ್ವವೃತ್ತಾಂತರ 16ನೇ ಅಧ್ಯಾಯ 40ನೇ ವಚನವನ್ನ ನೋಡಬಹುದು. 1 ಪೂರ್ವವೃತ್ತಾಂತರ 16ನೇ ಅಧ್ಯಾಯ 40ನೇ ವಚನ. ಅವರು ಪ್ರತಿದಿನವೂ ಪ್ರಾತಃ ಕಾಲ ಸಾಯಂಕಾಲಗಳಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಮಾಡಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರಿಗೆ ವಿಧಿತವಾದದ್ದೆಲ್ಲವನ್ನು ನೆರವೇರಿಸಬೇಕಾಯ್ತು. ನೋಡಿದ್ರ, ಇದು ದಾವೀದನು ಮಾಡಿದಂತ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಟು ದೇವರ ವಾಕ್ಯದಲ್ಲಿ ದೇವರ ನಿಯಮವನ್ನ ಹುಡುಕಿ ಅದರ ಪ್ರಕಾರ ಏನ್ ಮಾಡಿದ್ರಂತೆ, ಅವರು ಎಲ್ಲಾ ವಿಷಯಗಳನ್ನ ಸ್ಥಾಪನೆ ಮಾಡಿದ್ರು. ತುಂಬಾ ಮುಖ್ಯವಾಗಿ ಆ ವಚನವನ್ನ ನೋಡುವಾಗ ಹೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಎಲ್ಲಾ ವಿಷಯಗಳ ಪ್ರಕಾರ ಅವರು ಪಾಲನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಎಷ್ಟೋ ವರ್ಷಗಳಿಂದ ಆ ಇಸ್ರೇಲ್ ಜನರ ಮಧ್ಯದಲ್ಲಿ ಆ ಧರ್ಮಶಾಸ್ತ್ರದ ಒಂದು ಅರಿವೇ ಇಲ್ದಂಗೆ ಆಗ್ಬಿಟ್ಟಿತ್ತು. ಆದ್ರೆ ಈಗ ದಾವೀದನ ಮೂಲಕ ಇಸ್ರೇಲ್ ಜನಕ್ಕೆ ಮತ್ತೆ ಅದರ ಒಂದು ಅರಿವು ಬಂದು ಅವರು ದೇವರ ಏನ್ರಿ ಆ ಧರ್ಮಶಾಸ್ತ್ರದ ಪ್ರಕಾರನೇ ಎಲ್ಲಾ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ಈ ಘಟನೆಯಲ್ಲಿ ಆ ಒಂದು ವಿಷಯವನ್ನ ನೋಡ್ತೀವಿ. ಸೊ ಅದರಿಂದ ಈ ಒಂದು ವಿಷಯವನ್ನ ನೋಡುವಾಗ ದಾವೀದನ ದಾವೀದನ ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ, ದಾವೀದನು ಎಲ್ಲಾ ವಿಷಯದಲ್ಲೂ ಏನಾಗಿದೆ ಅಂದ್ರೆ ಪ್ರಾಮಾಣಿಕವಾಗಿದ್ದು, ಕರೆಕ್ಟಾ? ಆದ್ರೆ ಅವರು ಪ್ರಾಮಾಣಿಕವಾದಿದ್ದು ತಪ್ಪು ಅನ್ನೋದನ್ನ ದೇವರು ಅವರಿಗೆ ತಿಳಿಸಿದ್ರು. ಇವ ಸಿನ್ಸಿಯರ್ಲಿ ರಾಂಗ್ ಅಂತ ತಿಳಿಸಿದ್ರು ದೇವರು. ನೀನ್ ಸಿನ್ಸಿಯರ್ ಆಗಿದೆಯಾ, ಆದರೆ ನನ್ನ ನಿಯಮದ ಪ್ರಕಾರ ಯಾವಾಗಿಲ್ವೋ ಅದು ತಪ್ಪು ಅಂತ ಅಲ್ಲಿ ಏನ್ ಮಾಡಿದ್ರು ದೇವರು ದಾವೀದನಿಗೆ ಒಂದು ಘಟನೆಯ ಮೂಲಕ ಅದನ್ನ ತಿಳಿಸಿದ್ರು ಸಹೋದರ ಸಹೋದರರೇ. ಸೊ ಈ ದಿನದಲ್ಲೂ ಕೂಡ ಈ ವಿಚಾರಗಳು ನಾವು ಓದಕ್ಕೆ ನಮಗೆ ದೇವರು ಈ ಒಂದು ವಿಷಯಗಳನ್ನ ತಿಳಿಸಿದಾಗ ಈಗ ಒಂದು ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕಿರ್ಬೇಕು. ಏನು ಅಂದ್ರೆ, ಉಜ್ಜನನ್ನ ದೇವರು ಸಾಯಿಸೋದಕ್ಕೆ ಏನು ಕಾರಣ? ದೇವರ ನಿಯಮ ಪಾಲನೆ ಆಗಿಲ್ಲ ಅನ್ನೋದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಅದು ಮಾತ್ರವಲ್ಲ, ನಮ್ಮ ಜೀವನದಲ್ಲೂ ಕೂಡ ಇಷ್ಟು ವರ್ಷ ಕಾಲ ನಾನಾ ರೀತಿಯಲ್ಲಿ ದೇವರನ್ನ ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿರ್ತೀವಿ ಅಲ್ವಾ? ನನ್ನ ಒಂದು ತಾಲಂತಿನ ಪ್ರಕಾರ ದೇವರನ್ನ ಮೆಚ್ಚಕ್ ಹೋಗಿರ್ತೀನಿ. ನಾನು ಒಂದು ವೇಳೆ ಒಳ್ಳೆಯ ಒಂದು ಏನಂತ ಹೇಳ್ಬೋದು ಅಂದ್ರೆ ದೇವರ ವಾಕ್ಯವನ್ನ ಮಾತನಾಡೋದಕ್ಕೆ ಒಂದು ಒಳ್ಳೆಯ ಸ್ಪೀಕರ್ ಆಗ್ತೀನಿ ಅನ್ನುವ ಒಂದು ಹುಮ್ಮಸ್ಸು ಒಂದು ವೇಳೆ ನಮ್ಮಲ್ಲಿ ಇರ್ಬೋದು. ನಾನು ಒಳ್ಳೆ ಹಾಡಿನ ಒಂದು ತಾಲಂತಿರೋದ್ರಿಂದ ನಾನು ಒಳ್ಳೆ ರೀತಿಯಲ್ಲಿ ದೇವರನ್ನ ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸ್ತೀನಿ ಅಂತ ಈ ರೀತಿ ನಾವು ಕ್ರೈಸ್ತಿಯ ಜೀವನದಲ್ಲಿ ನಾವು ಮಾಡ್ತಾ ಇದ್ದಿರ್ಬೋದು. ಆದ್ರೆ ಇದೆಲ್ಲ ಕೂಡ ದೇವರ ನಿಯಮಕ್ಕೆ, ದೇವರ ಒಂದು ಚಿತ್ತಕ್ಕೆ, ದೇವರ ಯೋಜನೆಯ ಪ್ರಕಾರವಾಗಿದೆಯಾ ಅಂತ ನೋಡೋದಕ್ಕೇನೆ ದೇವರು ಈ ಒಂದು ಬೆಳಕನ್ನ ನಮಗೆ ಈ ದಿನದಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ನಾನು ಹೇಳ್ದಂಗೆ ದೇವರು ನಮ್ಮಲ್ಲಿ ಆ ಒಂದು ಇಗ್ನೋರೆನ್ಸ್ ಅಲ್ವಾ, ತಿಳುವಳಿಕೆ ಇಲ್ಲ ಅಂದ್ರೆ ಅವ್ರೀಗ ಲೋಕದ ಜನರನ್ನ ಹೆಂಗ್ ಬಿಟ್ಟಿದ್ದಾರೆ, ತಿಳುವಳಿಕೆ ಇಲ್ಲ. ಅವರು ಮಾಡುವಂತ ಪಾಪಕ್ಕೆ ದೇವರು ಒಂದು ಕಾಲ ಸಮಯವನ್ನು ಇಟ್ಟಿದ್ದಾರೆ, ಅದನ್ನ ಸರಿಪಡಿಸ್ತಾರೆ. ಆದ್ರೆ ತಿಳುವಳಿಕೆ ಬಂದಿರುವ ನಮ್ಮಲ್ಲಿ ಈಗ ಜವಾಬ್ದಾರಿ ಜಾಸ್ತಿ ದೇವರು ಅಪೇಕ್ಷಿಸ್ತಾರೆ. ಯಾಕಂದ್ರೆ ಅವರ ಯೋಜನೆ, ಅವರ ಆಜ್ಞೆ, ಅವರ ನಿಯಮ ಎಲ್ಲಾನು ಈಗ ನಮಗೆ ತಿಳುವಳಿಕೆ ಬಂದಿದೆ. ಈಗ ಜವಾಬ್ದಾರಿ ನಮಗೆ. ಅದರಿಂದ ಈ ವಿಷಯವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಸತ್ಯದ ಮಾರ್ಗಕ್ಕೆ ಬಂದ ನಂತರ ಈಗ ನಮ್ಮ ಕ್ರೈಸ್ತಿಯ ಜೀವನವನ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ದೇವರಿಗೆ
ಯಾವಾಗ ದೇವರು ನನ್ನ ಒಂದು ಬಲಿದಾನವನ್ನ, ನನ್ನ ಒಂದು ಸ್ಯಾಕ್ರಿಫೈಸ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ನಾನು. ಈ ಒಂದು ನಿಯಮ ಆದ ನಂತರನೇ ದೇವರು ನನ್ನನ್ನ ಆತನ ಮಗಳು ಅಥವಾ ಮಗನು ಅಂತ ನನ್ನನ್ನ ಸ್ವೀಕಾರ ಮಾಡ್ತಾರೆ ಅಲ್ವಾ. ಆ ಒಂದು ವಿಷಯ ನಡೆದಿಲ್ಲ ನನ್ನ ಜೀವನದಲ್ಲಿ ಅಂದ್ರೆ ದೇವರು ನನ್ನನ್ನ ಮಗಳು ಅಥವಾ ಮಗನು ಅಂತ ಸ್ವೀಕಾರ ಮಾಡಲ್ಲ. ಅದೇ ತುಂಬಾ ಮುಖ್ಯವಾದದ್ದು. ಈ ಪಾಠಗಳೆಲ್ಲ ಸಹೋದರರು ನಿಮ್ಗಾಗ್ಲೇ ಹೇಳಿರ್ತಾರೆ. ಸೊ ಇದರಿಂದ ಈ ದಿನದಲ್ಲಿ ಈ ಪಾಠವನ್ನ ನೋಡಿದ್ವಿ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸಹೋದರರು ಇದಕ್ಕೆ ಆದಂತ ಒಂದು ವಿವರಣೆ ಕೊಡ್ತಾರೆ. ಸೊ ಓವರ್ ಟು ಬ್ರದರ್ ರಾಜು. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅದಕ್ಕೆ ಬಹು ಮುಖ್ಯವಾಗಿರೋಂಥ ಪಾಠ ನೋಡ್ರ. ದಾವೀದು ದೇವರಿಗೆ ತುಂಬಾ ಮೆಚ್ಚುಗೆ ಆಗಿರೋಂಥ ರಾಜ. ಸತ್ಯವೇದ ನೋಡ್ಬೇಕಾದ್ರೆ ಈ ತರ ರಾಜ ಯಾರು ಇಲ್ಲ ಅಂತ ನಾವು ನೋಡ್ತೀರಿ. ಆದ್ರೆ ಈ ತರ ಮನುಷ್ಯ, ದೇವ್ರಿಗೆ ತುಂಬಾ ಹೃದಯಕ್ಕೆ ಹತ್ರವಾದಂತ ಮನುಷ್ಯ ಅಂತಂದ್ರೆ ದಾವೀದನ್ ನೋಡ್ತೀರಿ. ಆದ್ರೆ ದಾವೀದು ಏನ್ರಿ ಅರಿದಿರ ಒಂದು ಕೆಲ್ಸನ ಮಾಡ್ತಾನೆ. ಇದು ದೇವ್ರಿಗೆ ತುಂಬಾ ಇಷ್ಟವಾಗಿರ್ಬೇಕು, ದೇವ್ರಿಗೆ ಇಷ್ಟ ರೀತಿ ನಡ್ಕೊಬೇಕು ಅಂತ ಏನ್ ಮಾಡ್ತಾನೆ, ಹಾಡಾಡೋದು, ಕುಣಿಯೋದು, ಸಂಗೀತ ವೀಣೆಗಳೆಲ್ಲ ಬಾರಿಸಿ ಮಂಜೂಷ ಪೆಟ್ಟಿನ ಏನ್ ಮಾಡ್ತಾನೆ, ಎತ್ತಿನ ಗಡಿಯಲ್ಲಿ ತರ್ತಾನೆ. ಆದ್ರೆ ಇದೇನಾಗಿತ್ತು ಅಂತಂದ್ರೆ ದೇವ್ರಿಗೆ ಹಾಡಾಡೋದಾಗ್ಲಿ, ಕುಣಿತ ಆಗ್ಲಿ, ಸಂಗೀತಗಳಾಗ್ಲಿ, ಮೃದಂಗ ವಾದ್ಯರು, ಈ ಒಂದು ಮ್ಯೂಸಿಕ್ಗಳು ದೇವ್ರಿಗೇನಾಗಿಲ್ಲ, ಇಷ್ಟ ಆಗಿಲ್ಲ ರೀ. ದೇವರ ಆಜ್ಞೆಗಳಿಗೆ ಕೈ ನೀಡೋದು ಇಷ್ಟವಾಗಿತ್ತು. ಅದಕ್ಕೆ ಉಜಾ ಮುಡ್ತಾನೆ, ಮಂಜೂಷ ಪೆಟ್ಟಿ ಬೀಳ ಇಮ್ಮಟ ಸತ್ತೋಗ್ಬಿಡ್ತಾನೆ. ಅದ್ರ ಅವಾಗ ದಾವೀದನಿಗೆ ಶಾಕ್ ಆಗ್ಬಿಡ್ತಾರೆ. ಏನಕ್ಕಪ್ಪ ಸತ್ತೋದ ಅಂದ್ರೆ ಯಾಜಕ ಮುಡಿಗೆ ಹಿಂಗ್ ಸತ್ತೋದ ಅಂತಂದ್ರೆ ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ ತರೋದಿಕ್ಕಾಗಲ್ಲ. ಇದೇ ಮಂಜೂಷ ಪೆಟ್ಟಿ ಫಿಲಿಸ್ಟಿಯರ ಒಂದು ಗುಡಾರದಲ್ಲಿ ಇರ್ಬೇಕಾದ್ರೆ ಏನು ದೇವ್ರ ಶಾಪ ಕೊಡ್ಲಿಲ್ಲ. ಯಾಕಂದ್ರೆ ಫಿಲಿಸ್ಟಿಯರ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿರಂತ ದೇವ್ರ ಮಕ್ಕಳು ತಿಳಿದು ತಪ್ಪು ಮಾಡಿದ್ರೆ ಅದು ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ವಾಕ್ಯ ಓದ್ರಿ ಅಂತೀನಿ. Hebreಯರು 10:26 ಓದ್ರಿ ಜಲ್ದಿ. 2 ನಿಮಿಷ ಟೈಮ್ ಇದೆ, ಇನ್ನೊಂದು ಕ್ಲಾಸ್ ಇದೆ. ದಯವಿಟ್ಟು ಜಲ್ದಿ ಓದ್ರಿ ಬೈಬಲ್. Hebreಯರು 10:26. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ನೋಡ್ರ, ಸತ್ಯ ತಿಳಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಯಾವ ಸತ್ಯ ತಿಳಿದ ಮೇಲ್ರಿ? ಈ ಅಮೂಲ್ಯವಾಗಿರೋ ಸತ್ಯಗಳು ಇಷ್ಟು 1.5 ವರ್ಷ ಏನೆಲ್ಲ ಅಮೂಲ್ಯವಾಗಿ ಸತ್ಯ ತಿಳಿದಿರ ನೀವು ಯೋಚನೆ ಮಾಡಿರ್ತೀರಿ. ನರಕ, ಆತ್ಮ, ತ್ರೈಕತ್ವ, ದೀಕ್ಷಾಸ್ಥಾನ, ಪ್ರಭುರಾತ್ರಿ ಭೋಜನ, ಕ್ರಿಸ್ಮಸ್, ಅದರ ಇನ್ನು ಅನೇಕ ಒಂದು ವಿಚಾರಗಳು ಅದರ ನೀವೆಲ್ಲ ಸತ್ಯಾರ್ಥಗಳು ತಿಳ್ಕೊಂಡಿದ್ರ. ಈ ಸತ್ಯಾರ್ಥಗಳು ತಿಳ್ಕೊಂಡು ನಾನೆಲ್ಲಾ ಮರ್ತು ಬಿಟ್ಟಿದೀನಿ, ಇವೆಲ್ಲ ನನ್ಗೆ ಯಾವ್ದೂ ಬೇಡ ಅಂತ ನಾ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಇಷ್ಟ ಬರೋಂಥ ರೀತಿಯಲ್ಲಿ ದೇವರ ಆರಾಧನೆ ಮಾಡ್ತೀನಿ. ಆದ್ರೆ ನಾವು ಹೋಗ್ತೇನೆ ಅಂತ ಸಭೆಗಳಿಗೆ ಹೋಗ್ತೀನಿ, ಪರವಾಗಿಲ್ಲ, ಅಲ್ಲಿ ಸಂಗೀತ ಇದೆ, ಕೀರ್ತನೆ ಇದೆ, ಒಂದು ದೊಡ್ಡ ಗುಂಪಿದೆ, ಚೆನ್ನಾಗಿ ಹಾಡಾಡ್ತಾರೆ, ಇದು ದೇವ್ರಿಗೆ ಇಷ್ಟ ಆಗ್ತದೆ ನಾವು ಊಹೆ ಮಾಡ್ಕೊಂಡ ಅಂತಂದ್ರೆ ಅದು ನಮ್ಮ ಊಹೆನೇ ಇರ್ತಾರೆ ಹೊರತು ಅದ ಕರ್ತನ ಎಣಿಕೆಯಲ್ಲಿ ಖಂಡಿತವಾಗೂ ಯಾವುದೇ ರೀತಿ ಓದು ಅಕ್ಸೆಪ್ಟ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ. ಅದಕ್ಕೆ ದಾವೀದ್ ರಾಜ ಇದನ್ನ ಚೆಕ್ ಮಾಡ್ತಾನೆ. ಏನ್ ರಾಂಗ್ ಆಯ್ತು ಅಂತ ಚೆಕ್ ಮಾಡ್ಬೇಕ್ರೆ ಅವ್ನಿಗೆ ಸತ್ಯವೇದರ ಮುಖಾಂತರ, ಗ್ರಂಥಗಳ ಮುಖಾಂತರ ಸತ್ಯ ಏನಂತ ಗೊತ್ತಾಗಿದ್ಮೇಲೆ, ಸರಿಯಾದ ಮಾರ್ಗ ಗೊತ್ತಾಗಿದ್ಮೇಲೆ ಅವನು ತಿದ್ದುಕೊಂಡಿದ್ಮೇಲೆ ಅದೇ ಮಂಜೂಷ ಪೆಟ್ಟಿನ ತರ್ತಾರೆ ನೋಡ್ರಿ ಅಂತೀನಿ. ದೇವರು ಮೆಚ್ತಾರೆ. ಅದೇ ರೀತಿ ನಮಗೆ ಸತ್ಯ ಗೊತ್ತಾಗಿದ್ಮೇಲೆ ನಾವು ತಿದ್ಕೊಳ್ಳೋದು ಇಂಪಾರ್ಟೆಂಟು. ನಾನು ತೊಗೊಂಡಿದ್ದ ದೀಕ್ಷಾಸ್ಥಾನ ಅದೇ ಕರೆಕ್ಟಪ್ಪ, ಅದೇ ಮುಗೀತು, ಅದೇ ದೀಕ್ಷಾಸ್ಥಾನ, ಅದು ದೇವ್ರು ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ನೋ, ಅದು ತಪ್ಪು ಅಂತ ಗೊತ್ತಾಗಿದ್ಮೇಲೆ ನೀವು ಎಂಥ ಸಭೆಯಲ್ಲಿ ತೊಗೊಂಡಿರ್ಬೋದು, ಸತ್ಯ ತಿಳಿದಿರ ನೀವು ದೀಕ್ಷಾ ತೊಗೊಂಡಿರೋ ಅದು ಯಾವುದೇ ಕಾರಣಕ್ಕೂ ಅಂಗೀಕಾರ ಆಗೋದಿಲ್ಲ ರೀ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಸತ್ಯ ತಿಳಿದ್ಮೇಲೆ, ಸತ್ಯದ ಪರಿಜ್ಞಾನ ಬಂದಿದ್ಮೇಲೆ ಸರಿಯಾದ ರೀತಿಯಲ್ಲಿ ದೀಕ್ಷೆ ತಗೊಂಡು ಅದರ ದೇವರ ಒಂದು ಪ್ರಭುರಾತ್ರಿ ಭೋಜನ ಸರಿಯಾದ ರೀತಿಯಲ್ಲಿ ಒಂದು ಕೈ ಹಾಕಿ ದೇವ್ರ ಹತ್ರ ನನ್ನ ಒಂದು ದೇಹನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿ ಅರ್ಪಿಸಿದ ಮೇಲೆನೆ ದೇವ್ರೇ ಮಾಡೋದನ್ನ ಅಂಗೀಕಾರ ಮಾಡೋದು. ಅನ್ನ ಕರ್ತನಲ್ಲಿ ಪ್ರೀತಿಗಳೇ, ಬರುವಂತ ದಿನಗಳಲ್ಲಿ ಏನ್ರಿ, ಬರುವಂತ ಮಾರ್ಚ್ 30ನೇ ತಾರೀಕು ಪ್ರಭುರಾತ್ರಿ ಭೋಜನ ಇರಿಂದ, ಅದಕ್ಕಿಂತ ಮುಂಚೆ ಏನ್ರಿ ಮಾರ್ಚ್ 8ನೇ ತಾರೀಕು ಒಂದು ದೀಕ್ಷಾಸ್ಥಾನದ ಒಂದು ವ್ಯವಸ್ಥೆ ಇರ್ತದೆ. ಅದರಿಂದ ಆಸಕ್ತಿ ಇರೋಂಥ ಸೋದರಗಳು ಸತ್ಯಕ್ಕಾಗಿ ಬಾಳಬೇಕು, ದೇವ್ರಿಗೋಸ್ಕರ ಅರ್ಪಿಸ್ಬೇಕು, ದೇವ್ರ ಮಾರ್ಗ ನಡಿಬೇಕು. ನಾನು ಕೂಡ ದೇವ್ರಿಗೆ ಏನ್ರಿ ಮೆಚ್ಚುಗೆ ಆಗಿರ್ತೀರಿ ಬಾಳಬೇಕು ಅಂತ ಯಾರ ಮನಸ್ಸಲ್ಲಿ ಒಂದು ನಿರ್ಧಾರ ಇದೆಯೋ ಅಂತ ಸೋದರಿಗಳು ತಿಳಿಸಿದ್ರೆ ಮಾರ್ಚ್ 8ನೇ ತಾರೀಕು ಅದನ್ನ ಮನೇಲಿ ವ್ಯವಸ್ಥೆ ಮಾಡಕ್ಕೆ ಅನುಕೂಲಗಳಾಗ್ತದೆ. ಇಂದ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರಿಂದ ನಿಮ್ಗೇನೋ ಸಂದೇಹ ಇತ್ತು ಅಂತಂದ್ರೆ ಏನ್ರಿ, ಏನೋ ಕೇಳಿ. ಯಾರಾಗ ಏನೋ ಸಂದೇಹ ಇತ್ತು ಕೇಳಬೇಕು ಅಂದ್ರೆ ಕೇಳ್ರಿ. ಯಾಕಂದ್ರೆ ಇನ್ನು 2 ನಿಮಿಷ ಟೈಮ್ ಇದೆ. 8 ಗಂಟೆಗೆ ಇನ್ನೊಂದು ಕ್ಲಾಸ್ ಶುರು ಆಗ್ತದೆ. ಯಾರಿಗ ಏನೋ ಡೌಟ್ಸ್ ಕೇಳಬೇಕು ಅಂತೇನೆ ಇದೆಯಾ? ಸರಿ, ಓಕೆ. ಹಂಗಾರೆ ಏನೋ ಡೌಟ್ಸ್ ಇದ್ರು ಸಂಕೋಚ ಪಡ್ಬಿಡಿ, ಆಯ್ತಾ? ನೀವು ಮುಂದಿನ ವಾರ ಕೂಡ ಕೇಳ್ಬೋದು, ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಆಯ್ತಾ? ಇವತ್ತೇ ಇಲ್ಲ, ಈ ಮೂಮೆಂಟಲ್ಲಿ ಕೇಳ್ಬೇಕು ಅಂತಿಲ್ಲ, ಯಾವಾಗಾರು ನೀವು ಖಂಡಿತವಾಗಿ ಕೇಳ್ಬೋದು. ಓಕೆನಾ? ಸರಿ, ಕೊನೆಯದಾಗಿ ಈ ಒಂದು ಕೂಟನ ಅಂತ್ಯ ಮಾಡುವಾಗೆ ಒಂದು ಪ್ರಾರ್ಥನೆ ಮುಖಾಂತರ ನಾವೇನ್ ಮಾಡೋಣ, ಇದನ್ನ ಮುಕ್ತಾಯ ಮಾಡೋಣ.
ಇದನ್ನ ನಮ್ಮ ನಡುವೆ ಪ್ರಾರ್ಥನೆ ಮುಖಾಂತರ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಜೋಸಫ್ ಬುದ್ಧನ್ ಕೇಳ್ಕೊತೀನಿ. ಜೋಸಫ್ ಬುದ್ಧ ಪ್ರೇ ಮಾಡಕ್ಕಾಗ್ತದ?